ಹುಟ್ಟಿದಾಗ ನಾವು ಹುಟ್ಟಿದ್ದೀವಿ ಅಂತ ಗೊತ್ತಿರಲ್ಲ, ಸಾಯ್ಬೇಕಾದ್ರೆ ಮಾತ್ರ ನಾವು ಸಾಯ್ತೀವಿ ಅಂತ ಇರುತ್ತೆ. ಆ ಮೃತನಾದಂತಹ ವ್ಯಕ್ತಿಯ ಜೊತೆ ನಾವು ಸರಿಯಾಗಿ ನಡ್ಕೊಂಡಿಲ್ಲದೆ ಹೋದರೆ, ಅಥವಾ ನಮಗೇನಾದ್ರು ಋಣಭಾರ ಅಂದರೆ, ಇವಾಗ ನಾವು ಸಾಲ ತೊಗೊಂಡಿರ್ತೀವಿ, ವಾಪಸ್ ಕೊಟ್ಟಿರಲ್ಲ, ಯಾವತ್ತೋ ಏನೋ ಕೆಟ್ಟ ಮಾತು ಆಡ್ಬಿಟ್ಟಿರ್ತೀವಿ, ಅಥವಾ ಇನ್ನೇನೋ ಜಗಳ ಆಗಿರುತ್ತೆ, ಇನ್ನೇನೋ ಬೇಡದಿರೋ ಅಹಿತಕರವಾದಂತಹ ವಿಷಯಗಳು ಆ ಮೃತನಾದ ವ್ಯಕ್ತಿಯ ಜೊತೆ ಇದ್ದರೆ ಮಾತ್ರ ಭಯ ಬರೋದು. ನಾನು ಹೇಳ್ತೀನಿ, ಮಾಡಬೇಡಿ. ಒಂದು 10 ವರ್ಷ ಆದಮೇಲೆ ವಾಪಸ್ ಬರ್ತೀರೋ, ಅಯ್ಯೋ ನಮ್ಮ ಮನೆಯೊಳಗೆ ಏನು ಮಾಡಿದ್ರು ಆಗ್ತಿಲ್ಲ, ಹಂಗಾಗ್ತಿದೆ ಹಿಂಗಾಗ್ತಿದೆ ಅಂದರೆ, ಹೋದಾಗ ಫಸ್ಟ್ ಯಾವ ಗುರುಗಳ ಹತ್ರ ಹೇಳಿದ್ರು ನೀವು ಪಿತೃಗಾರ್ಯ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ನಮಸ್ಕಾರ, ನೀವು ನೋಡ್ತಿದ್ದೀರಾ ಐರಾ ಟಿವಿ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಶಶಿಧರ್ ಸರ್ ಅವರು. ಹಲೋ ಸರ್, ವೆಲ್ಕಮ್. ನಮಸ್ಕಾರ. ನೀವು ಹಿಂದಿನ ಸಲ ಬಂದಾಗ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದೆ, ಅಂದರೆ ಅದು ತುಂಬಾ ಯೂಸ್ಫುಲ್ ಆಗಿತ್ತು. ಈಗ ಪಿತೃಪಕ್ಷ, ನವರಾತ್ರಿ ಎಲ್ಲ ಒಟ್ಟೊಟ್ಟಿಗೆ ಬರ್ತಿರೋದ್ರಿಂದ ಇನ್ನಷ್ಟು ಒಂದು ಕ್ಯೂರಿಯಸ್ ಕ್ವಶನ್ಸ್ ನಿಮ್ಮಲ್ಲಿ ಕೇಳಬೇಕು ಅಂತ ಅಂದ್ಕೊಳ್ತಿದ್ದೀನಿ. ಸರ್, ಮೊದಲನೇದಾಗಿ ಸಾವು ಅಥವಾ ಮರಣ ಅಂದರೆ ಏನು? ಜನ ಇದಕ್ಕೆ ಯಾಕೆ ಅಷ್ಟೊಂದು ಹೆದರ್ಕೊಳ್ತಾರೆ? ಜೀವನದಲ್ಲಿ ಎಲ್ರಿಗೂ ಇರೋದು ಎರಡು ಮಾತ್ರ ಖಚಿತ. ಉಚಿತ, ನಿಶ್ಚಿತ ನಮಗೆ ಎರಡೇ ಖಚಿತ. ಒಂದು ಹುಟ್ಟು, ಇನ್ನೊಂದು ಸಾವು. ಇದು ಯಾರೂ ತಡೆಯೋದಕ್ಕಾಗೋದಿಲ್ಲ. ಹುಟ್ಟಿದಾಗ ನಾವು ಹುಟ್ಟಿದ್ದೀವಿ ಅಂತ ಗೊತ್ತಿರಲ್ಲ, ಸಾಯ್ಬೇಕಾದ್ರೆ ಮಾತ್ರ ನಾವು ಸಾಯ್ತೀವಿ ಅಂತ ಇರುತ್ತೆ. ಇಷ್ಟೇ, ಇದಕ್ಕಿಂತ ಹೆಚ್ಚಿನೇನೂ ಇಲ್ಲ. ಕೆಲವ್ರು ಹೇಳ್ತಾರೆ ಸಾವು ಅಲ್ಪ ವಿರಾಮ, ಕೆಲವ್ರು ಹೇಳ್ತಾರೆ ಪೂರ್ಣ ವಿರಾಮ. ಒಂದೊಂದು ಕಲ್ಚರಲ್ಲಿ ಒಬ್ಬೊಬ್ಬರಲ್ಲಿ, ಕ್ರಿಶ್ಚಿಯಾನಿಟಿಯಲ್ಲಿ ಬೇರೆ ಥರ ಹೇಳ್ತಾರೆ, ಮುಸ್ಲಿಮ್ಸಲ್ಲಿ ಬೇರೆ ಥರ ಹೇಳ್ತಾರೆ, ನಮ್ಮ ಹಿಂದೂಗಳಲ್ಲೇ ಬೇಕಾದಷ್ಟು ತರಾವರಿಗಳಿದೆ. ಆದರೆ ಕಟ್ಟ ಕಡೆಯಲ್ಲಿ ಹೇಳಬೇಕು ಅಂದರೆ, ಸಾವು ಅನ್ನೋದು ಒಂದು ಶೋಕ ಆಚರಿಸ್ತಕ್ಕಂಥ ಒಂದು ಘಟನೆ ಅಲ್ಲ. ಇದು ಸತ್ಯ. ಇದು ಯಾತಕ್ಕೆ ಶೋಕ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ನಮಗೆ ಆ ಮೃತನಾದಂತಹ ವ್ಯಕ್ತಿಯೊಡನೆ ಇದ್ದಂಥ ಕೆಲವು ಮೋಹ, ಬಂಧನ, ಪಾಶ, ಇದರಿಂದನೇ ಬರೋದು. ನಮಗೆ ಬೇರೆ ಇನ್ನೇನೂ ಇರೋದಿಲ್ಲ. ಇವಾಗ ಯಾರೋ ಒಬ್ಬ ಎಲ್ಲೋ ಒಂದು ಕಡೆ ಯಾರೋ ಒಬ್ಬ ತೀರೋದ ಅಂತ ಹೇಳಿದ್ರೆ ನಮಗೆ ಶೋಕ ಇದು ಕೊಡೋಕ್ಕೆ ಹೋಗೋದೇ ಇಲ್ಲ. ನಾವು ನಮ್ಮ ಮನೆಯೊಳಗೆ ಯಾರಾದರೂ ತೀರ್ಕೊಂಡ್ರು, ನಮಗೆ ಆಪ್ತರು ಯಾರಾದರೂ ತೀರ್ಕೊಂಡ್ರು ಅಂದಾಗ ಅವಾಗ ನಮಗೆ ದುಃಖ ಆಗುತ್ತೆ. ಆಪ್ತ ಅಂದಾಗ ಏನು ಬರುತ್ತೆ? ಏನೋ ವ್ಯಾಮೋಹ ಇರುತ್ತೆ, ಏನೋ ಇದಿರುತ್ತೆ. ಆ ವ್ಯಾಮೋಹದಿಂದ ಬರುತ್ತೆ ವಿನಃ, ನಿಜವಾಗ್ಲೂ ಹೇಳಬೇಕು ಅಂದರೆ, ಹುಟ್ಟಲ್ಲಿ ನಾವು ಯಾವ ಭಾವನೆ ಇಟ್ಕೊಂಡಿರ್ತೀವೋ ಸಾವಲ್ಲೂ ಅದೇ ಭಾವನೆಯನ್ನು ಇಟ್ಕೊಂಡಿರ್ಬೇಕು. ಹೆದರಿಕೆ ಇರೋದು, ಅಯ್ಯೋ ಹಂಗಾಯಿತು ಹಿಂಗಾಗೋಯ್ತು, ಅದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಏನು ಬೇಡಪ್ಪ, ಇವಾಗ ಯಾವುದೇ ಒಂದು ಮಗು ಹುಟ್ಟಬೇಕಾದ್ರೆ ಅದರ ತಂದೆಯಾದಂತಕ್ಕಂಥವನು ಆ ತನ್ನ ಶಿಶು ಜನಿಸ್ಬೇಕಾದ್ರೆ ಅಲ್ಲಿ ಹೋಗಿ ನಿಂತಿರ್ತಾನಲ್ಲ, ಅದನ್ನ ಒಂದ್ಸಲ ನೋಡಿದ್ರೆ ಅವನಿಗೆ ವೈರಾಗ್ಯ ಭಾವನೆಯೇ ಬಂದ್ಬಿಡುತ್ತೆ ಅವನಿಗೆ. ಹಾಗೆಯೇ ಸ್ಮಶಾನಕ್ಕೆ ಯಾರು ಹೋಗಿ ತಮ್ಮ ಆಪ್ತಷ್ಟರನ್ನ ಕರ್ಕೊಂಡು ಹೋಗಿ ಬಂದಾಗಲೂ ಆಗಲೂ ವೈರಾಗ್ಯನೇ ಬಂದ್ಬಿಡುತ್ತೆ. ಸೊ ಇವೆರಡಕ್ಕೂ ಏನಂಥ ವ್ಯತ್ಯಾಸ ಏನಿಲ್ಲ. ಸಾವು ಅನ್ನೋದು ನಮ್ಮ ಪ್ರಕಾರ, ನಮ್ಮ ಹಿಂದೂ ಶಾಸ್ತ್ರದ ಪ್ರಕಾರ ಒಂದು ಅಲ್ಪ ವಿರಾಮ. ಇದ್ರ ಬಗ್ಗೆ ನಾವು ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಅದು ಯಾಕೆ ಅಲ್ಪ ವಿರಾಮ ಆಗುತ್ತೆ, ಪೂರ್ಣ ವಿರಾಮ ಅಲ್ಲ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಎರಡನೇದು, ಈ ಸಾವು ಅಂದ ಕೂಡಲೇ ಮನೆ ಒಳಗೆ ಎಲ್ಲರೂ ಹೆದರಿಕೆ, ಅಯ್ಯೋ ಹಂಗಾಗೋಗುತ್ತೆ ಹಿಂಗಾಗೋಗುತ್ತೆ, ಅದು ಬಂದ್ಬಿಡುತ್ತೆ ಇದು ಬಂದ್ಬಿಡುತ್ತೆ. ಇದೆಲ್ಲದಕ್ಕೂ ಇರೋದು ಕಾರಣ ಒಂದೇ. ಏನು? ಆ ಮೃತನಾದಂತಹ ವ್ಯಕ್ತಿಯ ಜೊತೆ ನಾವು ಸರಿಯಾಗಿ ನಡ್ಕೊಂಡಿಲ್ಲದೆ ಹೋದರೆ, ಅಥವಾ ನಮಗೇನಾದ್ರು ಋಣಭಾರ ಅಂದರೆ, ಇವಾಗ ನಾವು ಸಾಲ ತೊಗೊಂಡಿರ್ತೀವಿ, ವಾಪಸ್ ಕೊಟ್ಟಿರಲ್ಲ, ಯಾವತ್ತೋ ಏನೋ ಕೆಟ್ಟ ಮಾತು ಆಡ್ಬಿಟ್ಟಿರ್ತೀವಿ, ಅಥವಾ ಇನ್ನೇನೋ ಜಗಳ ಆಗಿರುತ್ತೆ, ಇನ್ನೇನೋ ಬೇಡದಿರೋ ಅಹಿತಕರವಾದಂತಹ ವಿಷಯಗಳು ಆ ಮೃತನಾದ ವ್ಯಕ್ತಿಯ ಜೊತೆ ಇದ್ದರೆ ಮಾತ್ರ ಭಯ ಬರೋದು. ಇಲ್ಲಾಂದರೆ ಭಯ ಬರೋಲ್ಲ ಅದ್ರ ಬಗ್ಗೆ. ಆಮೇಲೆ ಇನ್ನೊಂದೇನು ಅಂದರೆ, ನಮ್ಮ ಜೀವನದಲ್ಲಿ ಈ ಹುಟ್ಟಿನಿಂದ ಸಾವಿನವರೆಗೆ, ಅದರ ನಂತರ ಜೀವನದವರೆಗೂ ನಮ್ಮ ಹಿಂದೂ ಸಂಸ್ಕೃತಿಗಳಲ್ಲಿ ಷೋಡಶ ಸಂಸ್ಕಾರಗಳು ಅಂತ ಮಾಡಿದ್ದಾರೆ. ಆವಾಗ ಹುಟ್ಟಿಗೆ ಏನು ಸಂಸ್ಕಾರ ಬರುತ್ತೋ ಅದೇ ಸಾವಿಗೂ ಸಂಸ್ಕಾರ ಬರುತ್ತೆ. ಸೊ ಆದ್ದರಿಂದ ಇವೆಲ್ಲವುದು ಒಂದೇನೇ. ಇದ್ರ ಬಗ್ಗೆ ಹೆದರಿಕೆ, ಭಯ, ದುಃಖ ಖಂಡಿತವಾಗ್ಲೂ ಬೇಡ. ಹಾಗಂತ ಇವಾಗ ಯಾರೋ ಒಬ್ಬರು ನಮ್ಮವರೇ ಹೋಗ್ಬಿಟ್ರೆ ದುಃಖ ಆಗಲ್ವೋ? ಆಗುತ್ತೆ, ನಾವೆಲ್ಲ ಮನುಷ್ಯರೇನೆ. ಆದರೆ ವಾಸ್ತವವಾಗಿ ನಾವು ನೋಡಿದ್ರೆ ಅದಕ್ಕೇನು ಅಂಥ ಅವಶ್ಯಕತೆ ಇಲ್ಲ.
ಒಬ್ಬ ಸನಾತನ ಧರ್ಮದವರಾಗಿ ಅಥವಾ ಹಿಂದೂ ಧರ್ಮದವರಾಗಿ ಸೊ ಇದ್ರ ಬಗ್ಗೆ ಏನೆಲ್ಲ ಅಂಶಗಳನ್ನು ನಾವು ತಿಳ್ಕೊಂಡಿರ್ಬೇಕಾಗತ್ತೆ ಸರ್? ಸಾವಿನ ಬಗ್ಗೆ ಸಾಮಾನ್ಯವಾಗಿ ಬೇಕಾಗಿರ್ತಕ್ಕಂಥ ಕೆಲವು ಪ್ರಧಾನವಾದ ಇದೇನು ಅಂತ ಹೇಳಿದ್ರೆ, ಮೃತನಾದ ವ್ಯಕ್ತಿ ಅವನ ದೇಹದ ಸಂಸ್ಕರಣೆ ಅದರಾದ ನಂತರ ಒಬ್ಬೊಬ್ಬರ ಕಡೆ ಒಂದೊಂದು ಥರ, ಕೆಲವರು 10 ದಿನ ಇಟ್ಕೊಳ್ತಾರೆ, ಕೆಲವರು 11 ದಿನ ಇಟ್ಕೊಳ್ತಾರೆ, ಕೆಲವು 13 ದಿನ ಇಟ್ಕೊಳ್ತಾರೆ. ಅಂದರೆ ಸತ್ತ ನಂತರ ಮೃತನಾದ ವ್ಯಕ್ತಿ ಅದರ ನಂತರ ಮಾಡಬೇಕಾದಂತಹ ಕೆಲವು ಕರ್ಮಗಳು, ಆಮೇಲೆ ಮತ್ತೆ ಅದಾದ ನಂತರ ನಮ್ಮ ಹಿರಿಯರು ಅವ್ರು ಯಾರು ಹೋಗಿರ್ತಾರೋ ಅವರಿಗೆ ನಾವು ಮಾಡಬೇಕಾದಂಥ ಶ್ರಾದ್ದಾದಿ ಕರ್ಮಗಳು, ಇದಿಷ್ಟರ ಬಗ್ಗೆ ಸಂಪೂರ್ಣವಾದಂತಹ ಜ್ಞಾನ ನಮಗೆ ಇರಬೇಕು. ಇದು ನಾನು ಇಷ್ಟು ಹೇಳ್ತಿರೋದು ಯಾರ ಬಗ್ಗೆ, ನಮ್ಮ ಹಿರಿಯರು ತುಂಬ ಜೀವನವನ್ನು ನಡೆಸಿ ಮುಂದೆ ಯಾರು ಹೋಗಿರ್ತಾರೋ ಅವ್ರಿಗೆ ಮಾತ್ರ ಬರೋದು. ಇದರಲ್ಲಿ ಏನು ಎಕ್ಸ್ಕ್ಲೂಡ್ ಆಗುತ್ತೆ ಅಂದರೆ, ಯಾರೋ ಒಬ್ಬರು ಅಕಾಲ ಮರಣ, ಆಕ್ಸಿಡೆಂಟ್ ಆಗಿ ಹೋಗಿರೋರು, ಅದೆಲ್ಲದು ಅದು ಸಂಪೂರ್ಣವಾಗಿ ಬೇರೆ ಇರುತ್ತೆ. ಆದರೆ ಪಕ್ಷಮಾಸಕ್ಕೆ ಬಂದಾಗ ನಾವು ಎಲ್ಲದನ್ನು ಎಲ್ಲರಿಗೂ ತರ್ಪಣ ಕೊಡೋದು ಅನ್ನೋದನ್ನು ನಡೆಯುತ್ತೆ ಇದರೊಳಗೆ. ಓಕೆ, ಒಂದು ತುಂಬಾ ಕ್ಯೂರಿಯಸ್ ಆಗಿರುವಂತಹ ಕ್ವೆಶನ್, ಮರಣದ ನಂತರ ಏನಾಗುತ್ತೆ? ಇದು ಬಹಳ ವಿಚಿತ್ರವಾಗಿರೋ ಪ್ರಶ್ನೆ, ಮತ್ತು ಇದಕ್ಕೆ ತುಂಬ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು. ಇವಾಗ ಕ್ರಿಶ್ಚಿಯನ್ ಧರ್ಮದಲ್ಲಾಗಲಿ, ಮುಸ್ಲಿಂ ಧರ್ಮದಲ್ಲಾಗಲಿ, ಅಥವಾ ಬೇರೆ ಬೇರೆ ಧರ್ಮಗಳಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿ ಇದೆ. ನಾವೀಗ ಪ್ರಧಾನವಾಗಿ ಹಿಂದೂ ಧರ್ಮದಲ್ಲಿ ಏನಿದೆ ಅನ್ನೋದನ್ನು ಮತ್ತೆ ಮಾತಾಡೋಣ. ಇದಕ್ಕೆಲ್ಲದಕ್ಕೂ ನಮಗೆ ಸಂಪೂರ್ಣವಾಗಿ ಜ್ಞಾನ ಬೇಕು ಅಂದರೆ ನಾವು ಓದಬೇಕಾಗಿರೋದಂಥದ್ದು ಗರುಡ ಪುರಾಣ ಅಂತಕ್ಕಂಥ ಒಂದು ಪುಸ್ತಕ. ಅದು ಸಂಪೂರ್ಣವಾಗಿ ಅದರಲ್ಲಿ ಏನಿದಿಲ್ಲ, ಅದರಲ್ಲಿ ಪ್ರೇತಖಂಡ ಅಂತ ಒಂದು ಬರುತ್ತೆ. ಆ ಪ್ರೇತಖಂಡನ ಓದಬೇಕು. ನಾನು ಸಾಮಾನ್ಯವಾಗಿ ಎಲ್ರಿಗೂ ಹೇಳ್ತಾ ಇರ್ತೀನಿ ಸೀರಿಯಸ್ ಆಗಿ, ನೀವು ಭಗವದ್ಗೀತೆ ಓದ್ತಿರೋ ಬಿಡ್ತಿರೋ, ಆದರೆ ಗರುಡ ಪುರಾಣ ಮಾತ್ರ ಓದೋದು ಮರಿಬೇಡಿ ಅಂತೀನಿ. ಯಾತಕ್ಕೆ ಅಂತ ಹೇಳಿದ್ರೆ, ನಾವು ಈ ಜೀವನದಲ್ಲಿ ಮಾಡಿರ್ತಕ್ಕಂಥ ಏನೇನು ಕರ್ಮಗಳಿಗೆ ಅಲ್ಲಿ ಯಾವ್ಯಾವ ರೀತಿ ಏನಾಗುತ್ತೆ ಅನ್ನೋದು ಅದು ತುಂಬ ಚೆನ್ನಾಗಿ ಗೊತ್ತೆ. ಅದು ಆಗುತ್ತೋ ಬಿಡುತ್ತೋ ಪ್ರಶ್ನೆ ಬೇರೆ. ಇದು ಹೆಂಗೆ ಅಂತ ಹೇಳಿದ್ರೆ, ಇವಾಗ ಭಗವದ್ಗೀತೆ ನಾವು ಓದಿದ್ರೆ ಹೆಂಗಪ್ಪ, ಇವಾಗ ಒಂದು ಮಗು ಇದನ್ನು ಓಡ್ಸೋಕ್ಕೆ ಏನು ಬೈಕ್ ತೊಗೊಂಡು ಹೋಗ್ಬೇಕಾದ್ರೆ ಮಗು ಸ್ವಲ್ಪ ಚೆನ್ನಾಗೇ ಹೋಗಪ್ಪ, ಹುಷಾರಾಗಿ ಹೋಗು, ಇದು ಭಗವದ್ಗೀತೆ ಆಗುತ್ತೆ. ಆದರೆ ಗರುಡ ಪುರಾಣ ಹಂಗಲ್ಲ. ಗರುಡ ಪುರಾಣ ಹೇಗೆ ಅಂತ ಹೇಳಿದ್ರೆ, ಅಲ್ಲಿ ಪೊಲೀಸ್ ನಿಂತಿರ್ತಾನೆ, ನಾವು ಹೆಲ್ಮೆಟ್ ಹಾಕದೆ ಹೋದ್ರೆ ನಿಲ್ಲಿಸ್ತಾನೆ, ಅಷ್ಟು ಫೈನ್ ಕಟ್ಟಬೇಕಾಗತ್ತೆ, ಓವರ್ ಸ್ಪೀಡ್ ಮಾಡಿದ್ರೆ ನಿಲ್ಲಿಸ್ತಾನೆ. ಈ ಭಯ ಇತ್ತು ಅಂತ ಹೇಳಿದ್ರೆ, ಪೊಲೀಸ್ ಇದ್ದಾನೆ, ನಾವು ಆರಾಮಾಗಿ ಹೋಗಬೇಕು ಅನ್ನೋದು ಭಯ ಇತ್ತು ಅಂದರೆ ನಾವು ಯಾವತ್ತೂ ತಪ್ಪು ಮಾಡಲ್ಲ. ಅದು ಈ ಗರುಡ ಪುರಾಣದಲ್ಲಿ ಗೊತ್ತಾಗುತ್ತೆ. ಅದರೊಳಗೆ ಹೇಗೆ ಅಂತ ಹೇಳಿದ್ರೆ, ಗರುಡ ಪುರಾಣದಲ್ಲಿ ಪ್ರಕಾರ ಬರೋದು ಹೇಗೆ ಅಂದರೆ, ತುಂಬ ಡೀಟೇಲ್ಸಿಗೆ ಹೋಗೋದೇನು ಅವಶ್ಯಕತೆ ಇಲ್ಲ. ಆದರೆ ಸಾಮಾನ್ಯವಾಗಿ ಮೃತನಾದ ಒಬ್ಬ ವ್ಯಕ್ತಿ ಮೃತನಾದ ನಂತರ ಅವನ ಆತ್ಮ ಇನ್ನೂ ಇರುತ್ತೆ. ಆ ಆತ್ಮಕ್ಕೆ ಹೊರಗಡೆ ಬರುತ್ತೆ. ಹೊರಗಡೆ ಬಂದ ತಕ್ಷಣ ಅದಕ್ಕೆ ಒಂದು ಇಷ್ಟು ನಿರ್ದಿಷ್ಟ ಸಮಯದಲ್ಲಿ ಹೇಳೋದೇನು ಅಂತ ಹೇಳಿದ್ರೆ, ಯಮದೂತರು ಒಂದು ಸಲ ದರ ಅಂತ ಯಮಲೋಕದವರಿಗೆ ಕರ್ಕೊಂಡೋಗಿ ವಾಪಸ್ ತೊಗೊಂಬಂದು ಬಿಡ್ತಾರಂತೆ. ಇದು ಕತೆ ಕೇಳೋಕ್ಕೆ ಚೆನ್ನಾಗಿರುತ್ತೆ. ಅದು ಬಿಟ್ಟ ನಂತರ ಅವ್ನು ವಾಪಸ್ ಬರ್ತಾನೆ, ತಮ್ಮ ಹೆಂಡತಿ ಮಕ್ಕಳು ಯಾರು ಇರ್ತಾರೋ ಅವ್ರು ಯಾರು ಅಳೋದು ಅದು ಇದೆಲ್ಲ ನೋಡ್ತಾ ಇರ್ತಾನೆ ಅಂತ ಹೇಳ್ತಾರೆ. ಬಟ್ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಈ ಸಮಯದಲ್ಲಿ ಏನು ಅಂತ ಹೇಳಿದ್ರೆ, ಅದರಲ್ಲಿ ತುಂಬ ಡೀಟೇಲ್ಸ್ ನಮಗೆ ಬೇಡ. ಆ ವ್ಯಕ್ತಿಗಾಗದು ಎರಡೇ, ಒಂದು ಹಸಿವು, ಇನ್ನೊಂದು ಬಾಯಾರಿಕೆ. ಇದು ಎರಡೇನೇ ಆಗೋದು, ಇನ್ನೇನೂ ಆಗಲ್ಲ. ಅದಕ್ಕೋಸ್ಕರ ನಮ್ಮ ಕಡೆ ಹೇಗೆ ಅಂತ ಹೇಳಿದ್ರೆ, ಅವ್ರನ್ನ ಸ್ಮಶಾನಕ್ಕೆ ಕರ್ಕೊಂಡು ಹೋಗಿ ಅವ್ರನ್ನ ದಹನ ಮಾಡಿಯೋ ಅಥವಾ ಏನು ಸಂಸ್ಕಾರ ಅಂತ ಮಾಡ್ತಾರೋ ಅದೆಲ್ಲ ಮಾಡ್ಕೊಂಡು ಬಂದ ನಂತರ ಅಲ್ಲಿಂದ ಸಾಮಾನ್ಯವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಕಲ್ಲನ್ನು ತೊಗೊಂಡು ಬಂದು ಅದಕ್ಕೆ ಪೂಜೆ ಮಾಡೋದು ಅವೆಲ್ಲ ಮಾಡ್ತಾರೆ. ಅದು ಮಾಡ್ಬೇಕಾದ್ರೆ ನಾವು ಮಾಡೋದು ಇಷ್ಟೇನೆ, ಅದಕ್ಕೆ ನೀರು ಹಾಕ್ತೀವಿ ಮತ್ತು ಒಂದಿಷ್ಟು ಅನ್ನವನ್ನು ಕೊಡ್ತೇವೆ. ಅದಕ್ಕೆ ಹಸಿವು ಹೋಗಬೇಕು, ಇದು ಹೋಗಬೇಕು. ಇದು ಎಷ್ಟು ದಿನ ಆಗುತ್ತೆ? ಇದು ಸಂಪೂರ್ಣವಾಗಿ 13 ದಿನ ಆಗುತ್ತೆ, 12 ದಿನ ಆಗುತ್ತೆ. 13ನೇ ದಿನಕ್ಕೆ ನಾವು ನೆಕ್ಸ್ಟ್ ಶ್ರಾದ್ದ ಶುರು ಮಾಡ್ತೇವೆ, ಮಾಸಿಕ ಶ್ರಾದ್ದ ಅವೆಲ್ಲ. ಆದರೆ ಈ 12 ದಿನಗಳಲ್ಲಿ ಅದೆಲ್ಲದನ್ನು ಮಾಡಬೇಕು. 10ನೇ ದಿನ ಏನು ಮಾಡ್ತೀವಿ, ಆ ಕಲ್ಲಿಗೇನೆ ಎಲ್ಲ ಆಗಿದೆ ಅಂತ ಹೇಳಿ ನಮ್ಮ ಇಷ್ಟ ಬಂಧುಗಳು ಅವರೆಲ್ಲರೂ ಬಂದು ಅವರು ನೀರನ್ನು ಕೊಟ್ಟು ತಮ್ಮ ಪುಣ್ಯವನ್ನು ಕೊಟ್ಟು, ನನ್ನ ಪುಣ್ಯವನ್ನು ಕೊಟ್ಟು ನಿನ್ನನ್ನು ಮೇಲಕ್ಕೆ ಕಳಿಸ್ತಾ ಇದ್ದೀವಿ ಅಂತ ಹೇಳಿ ಕಳಿಸ್ತಾರೆ. ಆ 10ನೇ ದಿನಕ್ಕೆ ಅವ್ರದ್ದು ಎಲ್ಲ ಮುಗಿಯುತ್ತೆ. 11, 12ನೇ ದಿನ ಆದಮೇಲೆ ಅವರಿಗೆ ಈ ಪ್ರಾಣ ಶರೀರ ಅನ್ನೋದು ಏನಿರುತ್ತೆ ಅದು ತನ್ನ ಯಮಲೋಕದ ಕಡೆಗೆ ತನ್ನ ಪ್ರಯಾಣವನ್ನು ಶುರು ಮಾಡುತ್ತೆ. ಇದು ಹೀಗೆ ಬರೋದು. ಯಮಲೋಕಕ್ಕೆ ಹೋಗಬೇಕಾದ, ಅದಕ್ಕೆ ಸಾಮಾನ್ಯ ನಮ್ಮ ಮಂತ್ರ, ನಾನು ಆದಷ್ಟು ಸಂಸ್ಕೃತನ ಉಪಯೋಗಿಸೋಕ್ಕೆ ಹೋಗಲ್ಲ ಇಲ್ಲಿ. 12ನೇ ದಿನ ನಾವು ಶ್ರಾದ್ದವನ್ನು ಮಾಡಿದ ನಂತರ ಹೇಳ್ತಾರೆ, ಇವತ್ತಿನಿಂದ ಇವರಿಗೆ ಪ್ರೇತ ಅನ್ನೋ ಶಬ್ದ ಉಪಯೋಗಿಸಲ್ಲ ಅಂತ ಹೇಳ್ತಾರೆ. ಏನು ಪ್ರೇತ ಅಂದರೆ
ಇತ ಅಂದರೆ ಈಗಿದ್ದರು ಅಷ್ಟೇ, ಇನ್ನೇನು ಅದಕ್ಕೆ ಭಯಾನಕವಾದಂಥ ಶಬ್ದ ಅರ್ಥ ಎಲ್ಲೂ ಇಲ್ಲ. ಈಗಿದ್ದರು ಹೋದರು, 12ನೇ ದಿನ ನಿಲ್ಲಿಸ್ಬಿಡ್ತಾರೆ ಅದು ಹೇಳೋದನ್ನು. ಆಮೇಲೆ ಅವರು ತಮ್ಮ ಯಮಲೋಕಕ್ಕೆ ಪ್ರಯಾಣವನ್ನು ಮಾಡ್ತಾರೆ. ಹೆಂಗೆ ಹೇಳ್ತಾರೆ ಅಂತ ಹೇಳಿದ್ರೆ 12 ತಿಂಗಳು ಹೋಗ್ತಾರೆ ಅವರು, ಹೇಳ್ಕೊಂಡು ಹೋಗ್ತಾರೆ. ಆ 12 ತಿಂಗಳಲ್ಲಿ ಸಾಮಾನ್ಯವಾಗಿ ನಾವು 16 ಸಲ ಶ್ರಾದ್ದ ಮಾಡ್ತಾರೆ. ಕೆಲವ್ರ ಮನೇಲಿ ಮಾಡಲ್ಲ, ಕೆಲವ್ರ ಮನೇಲಿ ಕಟ್ಟಕಡೆ ಒಳಗೆ ಮಾಡ್ತಾರೆ. ಈ 12 ತಿಂಗಳು ಹೋಗ್ಬೇಕಾದ್ರೆ ಬೇಕಾದಷ್ಟು ಜಾಗಗಳು ಹೇಳ್ಕೊಂಡು ಹೋಗ್ತಾರೆ. ಕೆಲವು ಕಡೆ ಸಿಕ್ಕಾಪಟ್ಟೆ ಮಳೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕಲ್ಲಿನ ಮಳೆ ಬೀಳುತ್ತೆ. ಇದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಬರ್ತಕ್ಕಂಥದ್ದು. ಅದಕ್ಕೆ ಏನು ಮಾಡ್ತೀವಿ, ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಯಾರೋ ಬ್ರಾಹ್ಮಣರು ಒಂದು ಛತ್ರಿ ಕೊಡ್ತೀವಿ. ಎಲ್ಲೋ ಹೋಗ್ತಾರೆ, ಅಲ್ಲಿ ಒಂದು ದೊಡ್ಡ ಕಾಡು, ಆ ಕಾಡಲ್ಲೆಲ್ಲ ಈ ಎಲೆಗಳ ಬದಲು ಕತ್ತಿಯ ಅಲಗುಗಳು ಕರ್ಕೊಂಡು ಹೋಗ್ಬೇಕಾದ್ರೆ ಕಟ್ ಮಾಡ್ತಾ ಇರುತ್ತೆ. ಹಸಿಪತ್ರವನ ಅಂತ ಹೇಳ್ತಾರೆ. ನಾನು ಎಕ್ಸಾಂಪಲ್ಸ್ ಕೊಡ್ತಾರೆ. ಅಲ್ಲಿ ಅವ್ರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಇಲ್ಲಿ ಯಾರೋ ಒಬ್ರಿಗೆ ಒಂದಿಷ್ಟು ವಸ್ತ್ರದಾನ ಮಾಡ್ತೀವಿ, ಅದು ಅವ್ರಿಗೆ ಕಾಪಾಡುತ್ತೆ. ಇನ್ನೊಂದು ಯಾವುದೋ ಒಂದು ಜಾಗಕ್ಕೆ ಅಲ್ಲಿ ಹೋದಾಗ ವೈತರಣಿ ಅನ್ನೋ ಒಂದು ನದಿ, ಅಂದರೆ ಅದರೊಳಗೆ ರಕ್ತ ಮಾಂಸ ಕೀವೆಲ್ಲ ಹರಿತಾ ಇರುತ್ತೆ. ಅದನ್ನು ದಾಟಕ್ಕೆ ಅಂಥೇಳಿ ಇಲ್ಲೊಂದು ಗೋದಾನ ಅಂತ ಮಾಡ್ತೀವಿ. ಏನು ಗೋದಾನ ಮಾಡೋಕ್ಕಾಗತ್ತೆ ನಮ್ಮ ಕೈಲಿ? ಒಬ್ಬೊಬ್ಬರನ್ನು ಒಂದೊಂದು ಹಸು ಕೊಡೋಕ್ಕಾಗತ್ತಾ? ಅದನ್ನು ಸಾಂಕೇತಿಕವಾಗಿ ಯಾರಿಗೋ ಒಬ್ರಿಗೆ ಕೊಡ್ತೀವಿ, ಅವಾಗ ಅವರನ್ನು ಅದನ್ನು ದಾಟ್ಕೊಂಡು ಹೋಗೋಕ್ಕೆ ಆಗುತ್ತೆ. ಈ ರೀತಿ ಸುಮಾರೆಲ್ಲ ಆಗಿ ಕಡೆಯಲ್ಲಿ ಅವರು 12ನೇ ತಿಂಗಳಿನ ನಂತರ ಅವರು ಯಮಲೋಕದ ಮುಂದೆ ಹೋಗಿ ನಿಂತಾಗ ಅವರ ಪ್ರಾಣಮಯ ಶರೀರ ಅಂದರೆ ಪಂಚಭೂತಗಳು ಇರ್ತಕ್ಕಂಥದ್ದು ಎಲ್ಲ, ಅಗ್ನಿ ಜಲ ವಾಯು ಭೂಮಿ ಆಕಾಶ ತತ್ವ ಇರ್ತಕ್ಕಂಥ ಶರೀರ ಎಲ್ಲ ಕಳಚಿ ಬಿದ್ದು ಅವರನ್ನು ಸಣ್ಣ ಅಂಗುಷ್ಟ ಮಾತ್ರಕ್ಕೆ ಬಂದು ಅವ್ರು ಹೋಗಿ ಯಮಲೋಕದಿಂದ ಅಲ್ಲಿಂದ ಅವರು ಪಿತೃಗಳ ಜೊತೆ ಸೇರಿಕೊಳ್ತಾರೆ. ಅದನ್ನೇ ಪಿತೃಲೋಕ ಅಂತ ಕರೆಯೋದು. ಸಾಮಾನ್ಯವಾಗಿ ಪಿತೃಲೋಕದಲ್ಲಿ 3 ಗಣ ಇರುತ್ತೆ. ಒಂದು ವಸುಗಣ, ಇನ್ನೊಂದು ರುದ್ರಗಣ, ಇನ್ನೊಂದು ಆದಿತ್ಯಗಣ. ಇದು ಯಾರು ದೇವತೆಗಳ ಹೆಸರಲ್ಲ, ಇದೆಲ್ಲ ದೇಸ್ ಆರ್ ಜಸ್ಟ್ ಕ್ಲಾಸಿಫಿಕೇಶನ್. ವಸು ಅಂದರೆ ಏನು, ಇವಾಗ ಯಾರೋ ನಮ್ಮ ತಂದೆಯವರು ಹೋಗಿರ್ತಾರೆ, ಅವರು ವಸುಗಣದಲ್ಲಿ ಬರ್ತಾರೆ. ನಮ್ಮ ತಾತ ನೆಕ್ಸ್ಟ್ ಅವ್ರ ತಾತ ಇರ್ತಾರೆ, ಅವರು ರುದ್ರಗಣ. ಅವ್ರ ಹಿಂದೆ ಹೋಗಿರ್ತಾರೆ, ಅವರು ಆದಿತ್ಯ ಗಣಕ್ಕೆ ಬರ್ತಾರೆ. ಇದು ತುಂಬ ಸಂಕ್ಷಿಪ್ತವಾಗಿ ಹೇಳ್ತಕ್ಕಂಥ ರೀತಿ ಮರಣಾನಂತರ ಏನಾಗಬಹುದು ಅನ್ನೋದಕ್ಕೆ. ಓಕೆ, ಆ್ಯಕ್ಚುಲಿ ಇದ್ರ ಬಗ್ಗೆ ನಮ್ಮಲ್ಲಿ ಸಾಕಷ್ಟು ಮೂಢನಂಬಿಕೆಗಳಿದ್ದಾವೆ. ಸೊ ನೀವಿಷ್ಟು ನಿಖರವಾಗಿ ಇನ್ಫಾರ್ಮೇಷನ್ ಕೊಡ್ತಿದ್ದೀರ, ನೀವು ಹೇಗೆ ತಿಳ್ಕೊಂಡಿದ್ದೀರಾ ಸರ್ ಇದನ್ನೆಲ್ಲ? ಯಾವುದರಿಂದ ತಿಳ್ಕೊಂಡಿದ್ದೀರಾ? ನಾನು ಹೇಳಿದ್ನಲ್ಲ, ಸಾಮಾನ್ಯವಾಗಿ ಇದಕ್ಕೆಲ್ಲ ಗರುಡ ಪುರಾಣಗಳಲ್ಲೇ ಇದು ಬಂದಿರೋದು. ಆಮೇಲೆ ಸತ್ಯ ಹೇಳಬೇಕು ಅಂದರೆ ಇರೋ ವಿಷಯ ಭಾಳ ಓಪನ್ ಆಗಿ ಹೇಳ್ತೀನಿ. ನಾನು ಒಬ್ಬ ಡಾಕ್ಟ್ರ್ ಆಗಿದ್ದು ಬೇಕಾದಷ್ಟು ಕಡೆ ನಾವು ಏನಂತಾರೆ ಮರಣವನ್ನು ನೋಡಿದ್ದೇವೆ. ಫಸ್ಟ್ ಇಯರಲ್ಲಿ ನಾವು ಕೆಡವರ್ನ ಡಿಸೆಕ್ಷನ್ನೇ ಮಾಡ್ತೀವಿ. ಅವಾಗ ಮನೆಗೆ ಬಂದಾಗೆಲ್ಲ ನೀನು ಜನ್ವಾರ ಚೇಂಜ್ ಮಾಡು ನಾನು ಮಾಡ್ತೆ. ಅದರಿಂದ ಏನಾಯಿತು, ಅವ್ನ ಜನ್ವಾರದ ಅಂಗಡಿ ಅವನಿಗೆ ಲಾಭ ಆಯ್ತು ಅಷ್ಟೇ. ಅದರಿಂದ ಏನು ಬೇರೆ ಇನ್ನೇನು ಆಗೋದಿಲ್ಲ. ಆದರೆ ಅವೆಲ್ಲ ಅವಶ್ಯಕತೆ ಇದೇ ಮೂಢನಂಬಿಕೆಗಳು ಅಂತ ಬಂದಿರೋದು. ಒಂದು ಸತ್ತವ್ರ ಮನೆ ಒಳಗೆ ನಾವು ಯಾರೂ ಹೋಗಬಾರ್ದು, ಅವ್ರು ಯಾರು ನಮ್ಮ ಮನೆಗೆ ಬರಬಾರ್ದು, ನಾವು ಅಲ್ಲಿ ಮನೆ ಏನಂತಾರೋ ಯಾವಾಗಲೂ ಅಳ್ತಾ ಇರಬೇಕು, ಏನಂತಾರೆ ಅಡುಗೆ ಮಾಡೋಂಗಿಲ್ಲ. ಅದು ಇದೆ, ಎಷ್ಟೊಂದು ಜನದ ಮನೆಯೊಳಗೆ ತಾವೇ ಅಡುಗೆ ಮಾಡೋ ಹಂಗಿಲ್ಲ. ಇದೆಲ್ಲ ಬೇಸಿಕಲಿ ಮೂಢನಂಬಿಕೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಇದರ ಹಿಂದಿನ ಒಂದು ಅರ್ಥವನ್ನು ನೋಡಬೇಕು. ಇವಾಗ ಯಾರ್ದೋ ಒಬ್ಬರು ಮನೆ ಒಳಗೆ ತೀರ್ಕೊಂಡಿರ್ತಾರೆ, ಅವ್ರ ಮನೇಲಿ ಅವತ್ತು ಅಡುಗೆ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಯಾಕೆ? ಅವರು ಎಲ್ಲಿರುತ್ತೆ, ಟೈಮ್ ಎಲ್ಲಿರುತ್ತೆ ಅದನ್ನು ಮಾಡೋದಕ್ಕೆ? ಅವ್ರಿಗೆ ಮಾಡೋದಕ್ಕೆ ಬೇರೆ ಕೆಲಸಗಳೆಲ್ಲ ಇರುತ್ತೆ ಅಲ್ವಾ? ಆ ರೀತಿ ನೋಡಿಕೊಂಡ್ರೆ ಈ ಮೂಢನಂಬಿಕೆಗಳನ್ನು ಫಾಲೋ ಮಾಡೋಕ್ಕಿಂತ ಅದರಿಂದ ಇರ್ತಕ್ಕಂಥ ಅರ್ಥವನ್ನು ನೋಡ್ಕೋಬೇಕು. ಎಲ್ಲ ಆದಮೇಲೆ ನಾವೇನು ಮಾಡ್ತೀವಿ, ಆ ಶ್ರಾದ್ದ ಎಲ್ಲ ಆದಮೇಲೆ ಯಾರು ಮಾಡ್ತಾರೋ ಅವ್ರಿಗೆ ತೊಗೊಂಬಂದ್ಬಿಟ್ಟು ಎಲ್ಲರೂ ಗಿಫ್ಟ್ ಕೊಡ್ತಾರೆ. ಒಬ್ಬರು ಶರ್ಟ್ ಕೊಡ್ತಾರೆ, ಒಬ್ಬರು ಪ್ಯಾಂಟ್ ಕೊಡ್ತಾರೆ. ಇದೆಲ್ಲ ಯಾಕೆ ಅಂದರೆ ಅಷ್ಟು ಖರ್ಚಾಗಿರುತ್ತೆ ಅದಕ್ಕೆ. ಪಾಪ ಇನ್ನೊಂದು ವರ್ಷ ಅವನೇನು ತೊಗೊಳಂಗಿಲ್ಲ, ಇದನ್ನೇ ಹಾಕ್ಕೊಂಡು ಓಡಾಡಲಿ ಅಂತ. ಆಯಿತಾ? ಆಮೇಲೆ ಅವ್ರ ಮುಖ ನೋಡಬಾರ್ದು, ಅವ್ರನ್ನ ಮದುವೆ ಕರಿಬಾರ್ದು. ಕೆಲವ್ರ ಮನೆಯಲ್ಲಂತೂ ಯಾವ ಮಟ್ಟಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಹೊರಗಿಂದ ಹೇಳಿಬಿಡ್ತಾರೆ, ನೋಡಿ ನಮ್ಮ ಮನೆಯೊಳಗೆ ಮದುವೆ ಇದೆ ಅಂತೇಳಿ ಹೊಟ್ಟೋಗ್ಬಿಡ್ತಾರೆ ಅಷ್ಟೇ. ಈ ಹಳ್ಳಿ ಕಡೆ ಎಲ್ಲ ಅವಶ್ಯಕತೆ ಇಲ್ಲ, ಆ ಥರದ್ದು ಏನೂ ಆಗಿರಲ್ಲ. ಇದೆಲ್ಲ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದು. ಆಮೇಲೆ ಮುಂಚೆನೇ ಹೇಳಿದಲ್ಲ, ಎಲ್ಲ ಮೂಢನಂಬಿಕೆಗಳಿಗೂ ಕಾರಣ ಇರೋದು ಒಂದೇನೇ, ಏನು ಗೊತ್ತಾ? ನಮ್ಮಲ್ಲಿ ಆ ಮೃತನಾದಂತಹ ವ್ಯಕ್ತಿಯ ಬಗ್ಗೆ ನಮ್ಮಲ್ಲಿ ಏನಾರ ಕೆಟ್ಟ ಭಾವನೆ ಇತ್ತು ಅಂತ ಹೇಳಿದರೆ ಅದು ನಮಗವಾಗ ಹೆಚ್ಚಾಗಿ ಕಾಡಕ್ಕೆ ಶುರುವಾಗುತ್ತೆ ಅಷ್ಟೇ, ಬೇರೆ ಇನ್ನೇನು ಇರೋದಿಲ್ಲ. ಇದರಲ್ಲಿ ಈ ಪ್ರಾಣ, ಪ್ರೇತ ಅಥವಾ ಆತ್ಮ ಅಂದರೆ ಏನು? ನಾನು ಮುಂಚೆನೇ ಹೇಳಿದ್ನಲ್ಲಮ್ಮ, ಪ್ರೇತ ಅಂತ ಹೇಳಿದ್ರೆ ಈಗಿದ್ರು ಹೋದರು. ಸಾಮಾನ್ಯವಾಗಿ ಆ ಶಬ್ದವನ್ನು
ಮೃತ ವ್ಯಕ್ತಿ 12 ದಿನದವರೆಗೂ ಉಪಯೋಗಿಸ್ತಾರೆ, ಅದಾದಮೇಲೆ ಅದನ್ನು ಉಪಯೋಗಿಸೋದಿಲ್ಲ. ಪ್ರಾಣ ಅಂದರೆ ಏನು ಅಂತ ಹೇಳಿದ್ರೆ ಪ್ರಾಣಮಯವಾದಂತಹ ಶರೀರ ಇರುತ್ತೆ. ಪ್ರಾಣಮಯವಾದಂಥ ಶರೀರ ಅಂತ ಏನು, ಬೇಸಿಕಲಿ ಪಂಚಕೋಶಾತ್ಮಕವಾಗಿರ್ತಕ್ಕಂಥದ್ದು. ಅಂದರೆ ಏನು, ಪೃಥ್ವಿ, ಆಪಸ್ಸು, ಪೃಥ್ವಿ ಮತ್ತು ಭೂಮಿಯ ತತ್ವ, ಆಕಾಶ ತತ್ವ, ಜಲತತ್ವ, ಅಗ್ನಿ ತತ್ವ ಮತ್ತು ವಾಯುತತ್ವ, ಇದಿಷ್ಟು ಸೇರಿಕೊಂಡು ಆಗಿರ್ತಕ್ಕಂಥದ್ದು. ಈ ಪ್ರಾಣ ಶರೀರಕ್ಕೆ ಯಾವಾಗಲೂ ಹಸಿವು, ನೀರಡಿಕೆ ಎಲ್ಲ ಬರ್ತಕ್ಕಂಥದ್ದು. ಆಯಿತಾ? ಅದನ್ನು ಕರೆಕ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಕ್ಷಣ ನಾವೇ ಮಲ್ಕೊಂಡು ನೋಡಿಕೊಂಡು ಈ ಶರೀರ ನಾನಲ್ಲ ಅಂತ ಅಂದ್ಕೊಂಡ ತಕ್ಷಣವೇ ನಮಗೊಂದು ಫೀಲಿಂಗ್ ಬರುತ್ತಲ್ಲ, ಅದೇ ಪ್ರಾಣ ಶರೀರ. ಟ್ರೈ ಮಾಡ್ಬೋದು, ಯಾರು ಬೇಕಿದ್ರೂ ಟ್ರೈ ಮಾಡ್ಬೋದು. ಇದನ್ನು ಕೆಲವು ಸಂಪ್ರದಾಯಗಳಲ್ಲಿ ವಿರಾಜ ಹೋಮ ಅಂತಲೂ, ಅಂದರೆ ಬೇಸಿಕಲಿ ತಾವೇ ಮಾಡ್ಕೊಳ್ತಾರೆ. ನಮಗೂ ಈ ಶರೀರಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ, ನಾನು ಇದರಿಂದ ಹೊರಗಡೆ ಬಂದಿದ್ದೀನಿ ಅಂತ. ಕೆಲವರು ಆ ಮಟ್ಟಕ್ಕೆ ಮಾಡಿಕೊಂಡವರು ಮಹಾಜ್ಞಾನಿಗಳಾಗ್ಬಿಟ್ಟಿದ್ದಾರೆ. ಇವಾಗ ರಾಮಕೃಷ್ಣ ಪರಮಹಂಸರನ್ನೇ ತಗೋಬೋದು, ಮಹರ್ಷಿಗಳನ್ನೇ ತೊಗೊಂಡಿರ್ಬೋದು. ಅದು ಬೇರೆ ಸಾಧನೆ ಕಡೆ ಹೋಗುತ್ತೆ. ಆದರೆ ಪ್ರಾಣ ಶರೀರ ಅಂದರೆ ಅಷ್ಟೇ, ನಮ್ಮ ದೇಹದಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು. ಇಟ್ ಇಸ್ ರನ್ನಿಂಗ್. ಆ ರನ್ನಿಂಗ್ ಮಾಡೋಕ್ಕೆ ಏನೇನು ಬೇಕೋ ಅದು ಒಂದು ಸಲ ಅದು ನಿಂತು ಹೋಯಿತು ಅಂತ ಹೇಳಿದ್ರೆ ಶರೀರಕ್ಕೆ ಅದೇ ಪ್ರೇತ ಅನ್ನೋ ಶಬ್ದ ಬಂದ್ಬಿಡುತ್ತೆ. ಅವಾಗ ಈ ಪ್ರಾಣ ಶರೀರಕ್ಕೂ ಆತ್ಮ ಅಲ್ಲ. ಇದನ್ನು ನಾವು ವಿವೇಕ ಚೂಡಾಮಣಿ ಅಂತಕ್ಕಂಥ ಶಂಕರಾಚಾರ್ಯರ ಒಂದು ಕೃತಿಯನ್ನು ಹೋದರೆ ಅಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಅಲ್ಲ, ಈ ಪ್ರಾಣನೂ ಅಲ್ಲ, ಈ ಪ್ರಾಣ ಅಷ್ಟು ಬಿಟ್ಕೊಂಡು ಹೋದಾಗ ಈ ಎಲ್ಲ ತತ್ವಗಳ ಹಿಂದೆ ಇರ್ತಕ್ಕಂತಹ ಒಂದು ಎನರ್ಜೆಟಿಕ್ ಫಾರ್ಮ್, ಅದನ್ನೇ ನಾವು ಆತ್ಮ ಅನ್ನೋದು. ಇವಾಗ ಕೆಲವರು ಹೇಳ್ತಾರೆ ಆತ್ಮ ಬಂದು ನಮಗೆ ತೊಂದರೆ ಕೊಡ್ತು ಅಂತ. ಸಾಧ್ಯನೇ ಇಲ್ಲ. ಅದು ಯಾತಕ್ಕೆ ಅಂತ ಹೇಳಿದ್ರೆ ಅದಕ್ಕೆ ಏನು ಭಾವನೆಯೇ ಇರಲ್ಲ. ಅದಕ್ಕೆ ಆತ್ಮ ಅನ್ನೋದು ಅದಕ್ಕೇನು ಇರಲ್ಲ. ಅದಕ್ಕಿರೋದು ಒಂದೇ ಒಂದು, ಏನು ಆನಂದ ಒಂದೇ ಇರೋದು. ಇದನ್ನು ನಾವು ತುಂಬ ಚೆನ್ನಾಗಿ ತಿಳ್ಕೊಬೇಕು. ಎಲ್ಲರೂ ತಿಳ್ಕೊಳ್ಳೋದು ಒಳ್ಳೆಯದು. ಬೇಸಿಕಲಿ ನಾವು ನಮ್ಮ ಶರೀರ, ಪ್ರಾಣ ಶರೀರ ಇನ್ನೂ ಎಲ್ಲ ಒಳಗೆ ಹೋಗಿ ನಮ್ಮಲ್ಲಿ ಏನದು ಆತ್ಮಸ್ವರೂಪವಾಗಿ ನಿಂತಿರುತ್ತೋ ಅದು ಯಾವಾಗಲೂ ಆನಂದ ರೂಪ. ಆ ಆನಂದವನ್ನು, ಆನಂದ ಏನು, ಸಂತೋಷ ನಮಗೆಲ್ಲ ಇದೆ ಅಂತಕ್ಕಂಥದ್ದು. ಅದನ್ನೆಲ್ಲದನ್ನು ಬಿಟ್ಕೊಂಡು ನಾವು ಮೊದಲಕ್ಕೆ ಪ್ರಾಣ ಅದು ಇದು ತುಂಬ್ಕೊಂಡು ನಾವು ಹಾಳು ಮಾಡ್ಕೊಳ್ತೀವಿ ವಿನಃ ಖಂಡಿತವಾಗ್ಲೂ ಇರೋದಿಲ್ಲ. ಆತ್ಮ ಅನ್ನೋದು ಯಾರಿಗೂ ಯಾವ ರೀತಿ ತೊಂದರೆ ಕೊಡೋದಿಲ್ಲ. ಯಾಕೆಂದರೆ ಸ್ವಭಾವತಃ ಅದು ಆನಂದ ಸ್ವರೂಪ. ಓಕೆ, ಪಿತೃಲೋಕ ಅಂದರೆ ಏನು? ಶ್ರಾದ್ದಗಳನ್ನು ಯಾವ ರೀತಿ ಮಾಡಬೇಕಾಗುತ್ತೆ? ಪಿತೃಲೋಕ ಇದು ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂತ ಹೇಳಿದರೆ, ತುಂಬ ಕಡೆ ತುಂಬ ಡೀಟೇಲ್ಸಾಗಿ ಹೋಗೋದಕ್ಕಿಂತ ನಮಗೆ ಅರ್ಥ ಆಗೋ ರೀತಿ ನೋಡಬೇಕು ಅಂತ ಹೇಳಿದ್ರೆ, ಮನುಷ್ಯ ಲೋಕ ಮತ್ತು ದೇವಲೋಕ ಇವೆರಡರ ಮಧ್ಯೆ ಬರ್ತಕ್ಕಂಥ ಒಂದು ಲೋಕ ಪಿತೃಲೋಕ. ಕರೆಕ್ಟಾಗಿ ಹೇಳಬೇಕು ಅಂದರೆ ನಾವೊಂದು ಸ್ಕೇಲ್ ಇಟ್ಕೊಂಡು ಅಳಿಬೇಕು ಅಂತ ಹೇಳಿದ್ರೆ, ನಾವೊಂದು ಇವಾಗ ಒಂದು ಸ್ಕೇಲ್ ಇಟ್ಕೊಂಡು ಇದು 10 ಸೆಂಟಿಮೀಟ್ರ್ ನಾವು ನೋಡ್ತಕ್ಕಂತಹ ನಮ್ಮ ಮರ್ತ್ಯ ಲೋಕ ಅಂದರೆ ನಮ್ಮ ಮನುಷ್ಯರ ಲೋಕ ಅಂತ ಹೇಳಿದ್ರೆ, ಅದ್ರ ಮೇಲೆ ದೇವಲೋಕ ಅಂತ ಏನು ಬರುತ್ತೆ ಅವೆರಡರ ಮಧ್ಯೆ ಆ ದೇವಲೋಕ ಸಪೋಸ್ ಹಿಂಗೆ ಇದು 10 ಸೆಂಟಿಮೀಟ್ರ್ ಇತ್ತು ಅಂದರೆ ಅದು ಒಂದು 100 ಸೆಂಟಿಮೀಟ್ರ್ ಇತ್ತು ಅಂದರೆ ಮಧ್ಯೆ ಬರ್ತಕ್ಕಂಥ 1 ಮಿಲಿಮೀಟರ್ ಅಷ್ಟೇ ಪಿತೃಲೋಕ. ಅಂದರೆ ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಅಲ್ಲಿ ಇಟ್ಸ್ ಎ ವೆರಿ ಥಿನ್, ಒಂದು ಎ ವೆರಿ ಸ್ಮಾಲ್ ಡೈಮೆನ್ಷನ್. ಬಟ್ ಅದಕ್ಕೂ ಇದಕ್ಕೂ ಮಧ್ಯ ಇದಿದ್ದೇ ಇರುತ್ತೆ ಯಾವಾಗಲೂ. ಹೆಂಗಿರುತ್ತೆ ಅನ್ನೋಕ್ಕೆ ನಾನು ತುಂಬ ಸಿಂಪಲ್ಲಾಗಿ ನಿಮಗೆ ಹೇಳ್ಕೊಡ್ಬೋದು. ನೀವು ಕನ್ನಡಿಯಲ್ಲಿ ಹೋಗಿ ನಿಮ್ಮನ್ನು ನೋಡ್ಕೊಳ್ಳಿ. ಅವಾಗ ಹೆಂಗೆ ಕಾಣುತ್ತೆ, ನಮ್ಗೆ ಎಡ ಬಲಕ್ಕೆ ಬರುತ್ತೆ, ಬಲ ಎಡಕ್ಕೆ ಬರುತ್ತೆ. ಇಟ್ಸ್ ಎ ರಿವರ್ಸ್ ಇಮೇಜ್. ಎಕ್ಸಾಕ್ಟ್ಲಿ ಅದೇ ಇರುತ್ತೆ. ಅದಕ್ಕೋಸ್ಕರ ಕೆಲವು ಕಡೆ ನೀವು ಹೋಗಿರ್ಬೋದು, ನೋಡಿರ್ಬೋದು. ಎಸ್ಪೆಷಲಿ ಈ ಬ್ರಾಹ್ಮಣರ ಒಂದು ಶ್ರಾದ್ದಗಳಿಗೆ ಯಾರ ಹೋಗಿ ನೋಡಿದ್ರೆ ಅವ್ರು ಹೇಳ್ತಾರೆ ಪಿತೃಗಳಿಗೆ ತರ್ಪಣ ಕೊಡ್ಬೇಕಾದ್ರೆ ಜನವಾರ ಚೇಂಜ್ ಮಾಡ್ಕೊಳ್ಳಿ, ರಿವರ್ಸ್ ಮಾಡ್ಕೊಳ್ಳಿ ಅಂತ. ಯಾಕೆ ರಿವರ್ಸ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಅಲ್ಲಿರೋರು ನಾವು ಹಂಗೆ ಮಾಡ್ಕೊಂಡ್ರೆ ಮಾತ್ರ ಕಾಣೋದು. ಅದು ಮಿರರ್ ಇಮೇಜ್ ತೋರಿಸ್ತಾ ಇದ್ದೀವಿ ಅವ್ರಿಗೆ ಅಂತ, ಅದು ಸಾಂಕೇತಿಕವಾಗಿ ಹೇಳ್ತಕ್ಕಂಥದ್ದು. ಆಯಿತಾ? ಕೆಲವ್ರು ಹೇಳ್ತಾರೆ ನಿಮ್ಮಲ್ಲಿ ಪಿತೃಗಳಿಗೆ ಎಡಗೈಯಿಂದ ಇದು ಮಾಡಿ ಹಂಗೆ ಮಾಡಬೇಡಿ, ಹಿಂಗೆ ಕೊಡಿ, ಹಂಗೆ ಕೊಡಿ ಅಂತೆಲ್ಲ ಹೇಳ್ತಾರೆ. ಏನು ಅಂದರೆ ಶೋಯಿಂಗ್ ದಟ್ ಅಲ್ಲಿ ರಿವರ್ಸ್ ಫಾರಮ್ ನಡೀತಿದೆ ಅನ್ನೋದು. ಆ ಪಿತೃಲೋಕದಲ್ಲಿ ಎಲ್ಲ ಇವರು ಇರ್ತಾರೆ. ನಾನು ಹೇಳಿದ್ರೆ ಮುಂಚೆನೇ ಇದ್ದಂಗೆ ಫಸ್ಟ್ ತಲೆಮಾರಿನವ್ರು ಬರೋರನ್ನ ವಸುಗಣ ಅಂತಾರೆ, ಎರಡನೇದವ್ರನ್ನ ರುದ್ರಗಣ ಅಂತಾರೆ, ಮೂರನೇ ಬರೋರನ್ನ ಆದಿತ್ಯಗಣ ಅಂತಾರೆ. ಇದು ಎಲ್ಲ ಕಡೆಯೂ ಇರುತ್ತೆ. ನಮ್ಮವರು ಮಾತ್ರ ಅಲ್ಲ, ಸಮಸ್ತ ಪಿತೃಗಳು ಅಲ್ಲಿರ್ತಾರೆ. ಇನ್ನೊಂದು ವ್ಯತ್ಯಾಸ, ನಮ್ಮಲ್ಲಿ ಇಲ್ಲಿ ಒಂದು ವರ್ಷ ಏನಿದೆ ಅದು ಅಲ್ಲಿ ಒಂದು ದಿನ. ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇವಾಗ ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, 50ನೇ ವಯಸ್ಸಿಗೆ 50 ಅಲ್ಲ, ಹಂಗೆ ಎಷ್ಟಪ್ಪ, ಒಂದು 80ನೇ ವಯಸ್ಸಿಗೆ ತಂದೆ ತೀರೋದ್ರು. ಆಯಿತಾ? ಮಗ ಅನ್ನಿಸ್ಕೊಂಡವನು ಅವನು 85-90ನೇ ವಯಸ್ಸಿಗೆ ತೀರ್ಕೊಂಡ್ರು. ಸೊ
ಮಗ ಇವಾಗ ಲೆಟಸ್ಸೇ ಅವರು ತಂದೆ ಅವರು ಹೋಗಿದ್ದಾಗ 40 ವರ್ಷ ಇದ್ದ ಅಂತ ಇಟ್ಕೊಳ್ಳೋಣ. ತಂದೆಗೆ 80 ವರ್ಷ, ಮಗನಿಗೆ 40 ವರ್ಷ. ಅವರು ಪಿತೃಲೋಕಕ್ಕೆ ಹೋದರು ಅಂತ ಇಟ್ಕೊಳ್ಳೋಣ. ಸೊ ಅವನು ಮಗ ಅನ್ನೋಂತಕ್ಕಂಥವನು ಅವನು ಮೃತನಾಗಿ 90 ವರ್ಷ ಅಂತ ಇಟ್ಕೊಳ್ಳೋಣ. ಅಂದರೆ ಅವನು 90 ಇಯರ್ ಅನ್ನೋದ್ರೆ 50 ಇಯರ್ಸ್ ಇದ್ದಾನೆ. ಅದು ಇವ್ರಿಗೆ ಇಲ್ಲಿ 50 ಡೇಸ್ ಆಗಿ ಕಾಣುತ್ತೆ ಅಷ್ಟೇ. ಯಾಕೆ ಇದೊಂದು ಪ್ರಶ್ನೆ ಬರುತ್ತೆ, ತುಂಬ ಜನ ಕೇಳ್ತಾರೆ ಯಾಕೆ ಸರ್ ಹಂಗಾಗತ್ತೆ. ಇನ್ಫ್ಯಾಕ್ಟ್ ಇನ್ನೂ ಮುಂದೆ ಹೋಗ್ತಾ ಇನ್ನೂ ತುಂಬ ಏನೇನೋ ಆಗುತ್ತೆ. ಅದಕ್ಕೆ ಯಾತಕ್ಕೆ ಹಿಂಗಾಗತ್ತೆ ಅಂತ ಹೇಳಿದ್ರೆ ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ನಮಗೆ ಸುಮ್ಮನೆ ಒಂದು ಇಟ್ಕೊಳ್ಳೋಣ, ನಮಗೆ ತುಂಬ ಖುಷಿ ಆಯಿತು ಅಂತ ಹೇಳಿದ್ರೆ ನಮಗೆ ದಿನ ಹೋಗಿದ್ದೇ ಗೊತ್ತಾಗಲ್ಲ ಅಲ್ವಾ. ಎಕ್ಸಾಕ್ಟ್ಲಿ. ಅವ್ರಿಗೂ 1 ವರ್ಷ ಆಗಿರುತ್ತೆ, ಅವ್ರಿಗೆ 1 ದಿನ ಅಂತ ಮಾತ್ರ ಅನ್ಸುತ್ತೆ ಅವ್ರಿಗೆ. ಯಾಕೆ ಅಂದರೆ ಅಲ್ಲಿ ಆನಂದವಾಗಿರ್ತಾರೆ ಅವರು. ಅದನ್ನೇ ಅಲ್ಲಿ ಆತ್ಮ ಯಾವಾಗಲೂ ಆನಂದ ಸ್ವರೂಪ, ಅವರು ಆನಂದವಾಗೇ ಇರ್ತಾರೆ ಅವರು. ಆದರೆ 1 ವರ್ಷ ಆದ ಕೂಡಲೇ ಎಗೈನ್ ಸೇಮ್ ಪ್ರಾಬ್ಲಮ್, ಊಟ ಹಸಿವು ಶುರು ಆಗುತ್ತೆ. ಅದಕ್ಕೇನೆ ಹೇಳೋದು 1 ವರ್ಷ ಆದಮೇಲೆ 1 ವರ್ಷಕ್ಕೊಂದು ಶ್ರಾದ್ದ. ಯಾಕೆ ಅಂದರೆ ಇಲ್ಲಿ 1 ವರ್ಷ ಆದರೆ ಅವ್ರಿಗೊಂದು ದಿನ, ಸೊ ದಿನ ಕಳಿಯೋಷ್ಟಿಗೆ ಹಸಿವಾಗಲ್ವೇ, ಅದಕ್ಕೋಸ್ಕರ ಅವ್ರಿಗೆ ಕೊಡ್ತಾರೆ. ಇಷ್ಟೇ ಶ್ರಾದ್ದ, ವಾರ್ಷಿಕ ಮಾಡ್ತಕ್ಕಂಥ ಶ್ರಾದ್ದ ಇಷ್ಟೇ, ಬೇರೆ ಇನ್ನೇನು ಅಲ್ಲ. ಓಕೆ, ಈ ತರ್ಪಣ ಮತ್ತು ಶ್ರಾದ್ದ ಇವೆರಡಕ್ಕೆ ಇರುವಂಥ ಡಿಫ್ರೆನ್ಸಸ್ ಏನು? ಓಕೆ, ತುಂಬ ಸಿಂಪಲ್ಲಾಗಿ ಹೇಳ್ತೀನಿ. ತರ್ಪಣ ಅನ್ನೋದು ನಾವು ಪಿತೃಗಳಿಗೆ ಅಂತಲ್ಲ, ಇನ್ನು ದೇವತೆಗಳಿಗೂ ಕೊಡ್ತೀವಿ, ಋಷಿಗಳಿಗೂ ಕೊಡ್ತೀವಿ, ಎಲ್ಲೆಲ್ಲ ತರ್ಪ ಇದೆ, ತೃಪ್ತಿ ಆಗೋದಕ್ಕೆ ಕೊಡ್ತಕ್ಕಂಥದ್ದು ತರ್ಪಣ ಅಷ್ಟೇ, ಬೇರೆ ಇನ್ನೇನಿಲ್ಲ. ಶ್ರಾದ್ದ ಅಂದರೆ ಶ್ರದ್ಧೆಯಿಂದ ಮಾಡ್ತಕ್ಕಂಥ ಕಾರ್ಯವೇ ಶ್ರಾದ್ದ. ನಮ್ಮಲ್ಲೆಲ್ಲ ಒಂದು ತುಂಬ ಅಪನಂಬಿಕೆ ಇದೆ. ಏನು ಅಂತ ಹೇಳಿದ್ರೆ ಶ್ರಾದ್ದ ಅಂದ್ಬಿಟ್ರೆ ನಾವೆಲ್ಲ ಹಂಗಿರಬೇಕು, ನಾವು ಹಿಂಗಿರಬೇಕು, ಅದು ಮಾಡಬೇಕು. ಇಲ್ಲ, ಶ್ರಾದ್ದ ಅನ್ನೋದು ಒಂದು ಹಬ್ಬ. ಸೀರಿಯಸ್ಲಿ ಹೇಳಬೇಕು, ಒಂದು ಹಬ್ಬ. ಆ ಹಬ್ಬವನ್ನು ಎಷ್ಟು ಸಂತೋಷವಾಗಿ ಆಚರಿಸ್ತೀವೋ ಅಷ್ಟೇ ಸಂತೋಷವಾಗಿ ಆಚರಿಸ್ತೀವಿ. ಯಾಕೆ ನಮ್ಮ ಹಿಂದಿನವರು ತುಂಬ ಜೀವನ ನಡೆಸಿ ಅಲ್ಲಿ ಆನಂದಮಯರಾಗಿದ್ದಾರೆ ಅಂತ ಆ ಒಂದು ಇದರೊಳಗೆ ಮಾಡ್ತಕ್ಕಂಥದ್ದು. ಸೊ ಆ ಟೈಮ್ ಒಳಗೇ ಬರೋದು ಇಲ್ಲಿ ನಾವು ಏನಂತಾರೆ ಶ್ರಾದ್ದ, ಪಿಂಡ ಪ್ರದಾನ ಅವೆಲ್ಲ ಮಾಡ್ತಕ್ಕಂಥ ಇದು. ಸಾಮಾನ್ಯ ಶ್ರಾದ್ದದಲ್ಲಿ ಏನು ಮಾಡಿಸ್ತಾರೆ ಅಂತ ಹೇಳಿದ್ರೆ ಅವರವರ ರೆಗ್ಯುಲರ್ ಅನುಷ್ಠಾನಗಳು ಏನಿರ್ತೀವೋ ಅದಷ್ಟನ್ನು ಮಾಡ್ತಾರೆ. ಊಟ ಹಾಕಿಸ್ತಾರೆ. ನಾನಿಲ್ಲಿ ಬ್ರಾಹ್ಮಣರಿಗೆ ಹಾಕಿಸ್ತಾರೆ ಅಂತ ಹೇಳಿದ್ರೆ ಒಂದು ಜಾತಿಗೆ ಬಂದ್ಬಿಡುತ್ತೆ. ಆದರೆ ಸಾಮಾನ್ಯವಾಗಿ ಅದರ ಮುಖ್ಯವಾಗಿರೋದು ಒಂದಿಷ್ಟು ಜನಕ್ಕೆ ಊಟ ಹಾಕಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ 10 ಜನಕ್ಕೆ ಊಟ ಹಾಕಿದ್ರೆ ಯಾರೋ ಇನ್ನೊಬ್ಬ ತೃಪ್ತಿ ಆಗ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್. ದೇರ್ ಇಸ್ ನೋ ಲಾಜಿಕ್ ಬಿಹೈಂಡ್ ದಿಸ್. ಆಮೇಲೆ ಅವ್ರಿಗೆ ಕೊಡ್ತಕ್ಕಂಥದ್ದೇ ಪಿಂಡ ಪ್ರದಾನ. ನೀವು ಕೇಳಿದ್ರಿ ಯಾವಾಗಲೂ ಒಂದ್ಸಲ, ಏನು ಸರ್ ಪಿಂಡ ಪ್ರದಾನ ಅಂದರೆ? ಇದು ಪಿಂಡ ಪ್ರದಾನ ಅಂದರೆ ಇದೇನೇನೆ, ನಾವೇನು ಮಾಡ್ತೀವಿ ಅವ್ರಿಗೆ ಕೊಡ್ತೇವೆ, ತಗೊಳ್ಳಿ ಇವತ್ತಿಗೆ ನಿಮ್ಮ ಆಹಾರ ಇಷ್ಟು ಅಂತ. ಅಂದರೆ ಇದು ನೆಕ್ಸ್ಟ್ ಇಯರೇ ಕೊಡೋದು ಅದನ್ನು. ನೀವು ನೋಡಿರ್ಬೋದು, ಪಿಂಡ ಪ್ರದಾನ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಅಕ್ಕಿ, ಅನ್ನ ಮತ್ತು ಎಳ್ಳು ಇದೆಲ್ಲರೂ ನೋಡಿರ್ತೀವಿ. ಹೌದು ತಾನೆ? ಏನಕ್ಕೆ ಎಳ್ಳನ್ನು ಉಪಯೋಗಿಸ್ತೀವಿ? ಯಾಕೆ ಅಂತ ಹೇಳಿದ್ರೆ ಅಕ್ಕಿ ಅನ್ನೋದು ಬಿಳಿ ಇರುತ್ತೆ, ಎಳ್ಳು ಅನ್ನೋದು ಕರಿ ಇರುತ್ತೆ. ದೇ ಆರ್ ಡೆಡ್ ಆಪೋಸಿಟ್. ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ದೇವ ಕಾರ್ಯಗಳಿಗೆ ಅಕ್ಕಿ, ಪಿತೃ ಕಾರ್ಯಗಳಿಗೆ ಎಳ್ಳು. ಇದು ತೋರ್ಸಕ್ಕೆ ಮಾಡಿದರೆ ವಿನಃ ಇಲ್ಲೇ ಅಂದರೆ ಬೇರೆ ಇನ್ನೇನೂ ಇರೋದಿಲ್ಲ ಅದರಲ್ಲಿ. ಅರ್ಥ ಆಯ್ತಾ? ಕೆಲವರು ಎಳ್ಳನ್ನು ಮುಟ್ಟೋದಕ್ಕೆ ಹೆದರ್ತಾರೆ. ಯಾರೋ ಒಬ್ಬರು ನಾನು ಹೋಗ್ಬಿಟ್ಟು ಒಂದು ಕೇಳಿದೆ, ನಮ್ಮಲ್ಲಿ ಒಂಚೂರು ಎಳ್ಳೆ ತೊಗೊಳ್ಳಿ, ಅಯ್ಯೋ ಎಳ್ಳನ್ನು ತೊಗೊಳ್ಳೋದು ಏನಿದೆ ಅದರೊಳಕ್ಕೆ? ಏನಿಲ್ಲ. ನಮ್ಮಲ್ಲಿ ಯಾಕೆ ಮಾಡಿರೋದು ಎಳ್ಳು ಅಂತ ಹೇಳಿದ್ರೆ ಅಕ್ಕಿ ಕಾಂಟ್ರಾಸ್ಟಾಗಿ ಪೂರ್ತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಬರೋದ್ರಿಂದ ಅದನ್ನು ಉಪಯೋಗಿಸ್ಬೋದು ಅಂತ. ಬೇಕಾದಷ್ಟು ಕಡೆ ಬೇಕಾದಷ್ಟನ್ನು ಉಪಯೋಗಿಸ್ತಾರೆ, ಅದರೊಳಗೆ ಏನಿಲ್ಲ. ಬಟ್ ನಮ್ಗೆ ಅರ್ಥ ಆಗೋದಕ್ಕೆ ಅಂತ ಮಾಡಿರೋದು ಅಷ್ಟೇ. ನಮ್ಮಲ್ಲಿ ಏನು ಮಾಡ್ತಾರೆ, ಅನ್ನ ಮತ್ತು ಎಳ್ಳನ್ನು ಒಂದು ಉಂಡೆ ಕಟ್ಟಿ ಏನಂತಾರೆ ಆದಿತ್ಯ ಲೋಕದಲ್ಲಿರೋರಿಗೆ, ರುದ್ರ ಲೋಕದಲ್ಲಿರೋರಿಗೆ, ವಸು ಲೋಕದಲ್ಲಿರೋರು, ಇಷ್ಟು ಜನಕ್ಕೂ ಪಿಂಡ ಪ್ರದಾನ ಮಾಡ್ತೇವೆ. ಹಾಗಂತ ಏನು ಹೇಳ್ತಾರೆ ಅಕ್ಕಿಯಲ್ಲೇ ಕೊಡಬೇಕಾ, ಇದರಲ್ಲೇ ಮಾಡಬೇಕಾ ಕೇಳ್ತಾರಲ್ಲ, ಹೆಂಗೆ ಮಾಡಬೇಕು, ಯಾವುದ್ರಲ್ಲಿ ಮಾಡಬೇಕು? ಇದಕ್ಕೆ ಸಾಕ್ಷಾತ್ ಒಂದು ವಾಟ್ ಈಸ್ ಇಟ್ ಕಾಲ್ಡ್ ಎಕ್ಸಾಂಪಲ್ ಅಂತ ಹೇಳಿದರೆ ಶ್ರೀಮದ್ ರಾಮಾಯಣ. ರಾಮ ವನವಾಸದಲ್ಲಿದ್ದಾಗ ಭರತ ಬಂದು, ನೋಡಪ್ಪ ನಮ್ಮ ತಂದೆ ಹೋಗ್ಬಿಟ್ರು ಅಂತ ತಕ್ಷಣ ಒಂದು ಪಿಂಡ ಪ್ರದಾನ ಮಾಡಬೇಕು ಅಂತ ಬರ್ತಾನೆ ಶ್ರಾದ್ದ ಮಾಡಿ. ಏನು ಸಿಗುತ್ತೆ ಕಾಡಲ್ಲಿ ಅವ್ರಿಗೆ? ಏನೂ ಇರೋಲ್ಲ. ಅವಾಗ ಏನು ಮಾಡ್ತಾನೆ, ಹತ್ತಿ ಹಣ್ಣಿನ ಸಿಪ್ಪೆನ ಸುಲಿದು ಅದರೊಳಕ್ಕೆ ಮಾಡಿ ಕೊಡ್ತಾನೆ. ಕೌಸಲ್ಯ ಬಂದು, ಏನು ದಶರಥ ಮಹಾರಾಜ ಹಿಂಗ ಶ್ರಾದ್ದ ಮಾಡೋದು ಅಂದರೆ, ಇಲ್ಲ ನನ್ನ ಕೈಯಲ್ಲಿ ಏನಿದೆಯೋ ಅದನ್ನೇ ಕೊಡಬೇಕು ಅಂತ. ಇದನ್ನೇ ನಾನು ಹೇಳಬೇಕಂತ.
ನಿಮ್ಮ ಕೈಯಲ್ಲಿ ಏನಿದೆಯೋ ನಿಮ್ಮ ಶಕ್ತಿಗನುಸಾರ ಮಾಡಿ. ಎಲ್ಲೂ ಹೇಳಿಲ್ಲ ನೀವು ಹಿಂಗೆ ಮಾಡಬೇಕು ಅಂತ. ಶ್ರಾದ್ದಗಳಲ್ಲಿ ಬೇಕಾದಷ್ಟು ಥರ ಇದೆ. ನಾವು ಮಾಡ್ತಕ್ಕಂಥ ಸಂಪೂರ್ಣವಾದಂಥ ಮೃತಾನ್ನ ಶ್ರಾದ್ದ ಅಂತ ಇರ್ಬೋದು, ಕೆಲವು ಕಡೆ ಚಟಕ ಶ್ರಾದ್ದ ಅಂತ ಮಾಡ್ತಾರೆ, ಕೂರ್ಚ ಶ್ರಾದ್ದ ಅಂತ ಮಾಡ್ತಾರೆ. ನಿಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲಿಲ್ವಾ? ಯಾರೋ ಒಬ್ಬ ವ್ಯಕ್ತಿನ ಕರೆದ್ಬಿಟ್ಟು ನಿಮ್ಮ ತಂದೆ ಹೆಸರು ಹೇಳಿದ್ರು ಇಷ್ಟು ಊಟ ಹಾಕಿ, ನಿಮ್ಮ ಕೈಲಿ ಊಟ ಹಾಕೋದಕ್ಕೂ ಕೆಪಾಸಿಟಿ ಇಲ್ವಾ? ಹೋಗಿ ಎಲ್ಲೋ ನಿಮ್ಮ ಮನೆ ಹತ್ರನೋ, ಆ್ಯಕ್ಚುಲಿ ಕಾಡಿಗೆ ಹೋಗಿ ಅಂತಾರೆ, ಅರಣ್ಯ ಶ್ರಾದ್ದ ಅಂತಾರೆ, ಕಾಡಿಗೆ ಹೋಗಿ ಒಂದು ಮರ ಇಟ್ಕೊಂಡು ಗಟ್ಟಿಯಾಗಿ ತಗೊಂಡು ನಿಮ್ಮ ಪಿತೃಗಳನ್ನು ನೆನೆಸ್ಕೊಂಡು ಹತ್ತು ಬಿಡಿ, ಸಾಕು, ತೃಪ್ತರಾಗ್ತಾರೆ ಅವರು. ಅದಕ್ಕೂ ಸಾಧ್ಯ ಇಲ್ಲ. ಬೆಂಗಳೂರಿರೋ ಕಾಡಲ್ಲಿ ಹೋಗೋಕ್ಕಾಗತ್ತಾ? ಆಗಲ್ವಾ? ಮನೆ ಒಳಗೆ ಒಂದು ಕೋಣೆ ಒಳಗೆ ಕೂತ್ಕೊಂಡು ನನ್ನ ಕೈಲಿ ಇವತ್ತು ಈ ಸತಿ ಶ್ರಾದ್ದ ಮಾಡೋಕ್ಕಾಗ್ತಿಲ್ಲ, ದಯವಿಟ್ಟು ನಾನು ಇದನ್ನೇ ತಗೊಳ್ಳಿ, ಕಣ್ಣೀರಲ್ಲಿ ಹಾಕಿ ಶ್ರಾದ್ದ. ಶ್ರದ್ಧೆಯಿಂದ ಮಾಡಬೇಕು, ಇಂಥದ್ದೇ ಮಾಡಬೇಕು ಅನ್ನೋದಿಲ್ಲ. ಈ ಮಾತು ಹೇಳಿದ್ರೆ ತುಂಬ ಕಾಂಟ್ರವರ್ಷಿಯಲ್ ಆಗುತ್ತೆ, ಬಟ್ ಹೇಳ್ತೀನಿ. ಕೆಲವು ಕಡೆ ಶ್ರಾದ್ದ ಅಂದರೆ ಅಷ್ಟು ದಾನ ಕೊಡಿ, ಇಷ್ಟು ದಾನ ಕೊಡಿ ಅಂತಾರಲ್ಲ, ಬರೀ ಅದೆಲ್ಲ ಬಂದಿದ್ದು ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ಶಕ್ತಿ ಅನುಸಾರ ಕೊಡೋ ಬುದ್ಧಿ ಬರಲಿ, ದಾನ ಮಾಡೋ ಒಂದು ಬುದ್ಧಿ ಬರಲಿ ಅನ್ನೋದಕ್ಕೆ ಬಿಟ್ಟರೆ ಅದರಲ್ಲಿ ಬೇರೆ ಇನ್ಯಾವ ರೀತಿಯಾದಂಥನೂ ಇಲ್ಲ. ನಾವು ಕೊಡ್ತೀವ ಯಾರಿಗಾರ, ನಮ್ಮಲ್ಲಿ ಒಂದು ಹಿಡಿ ಅಕ್ಕಿ ಯಾರಿಗಾರ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಆ ಬುದ್ಧಿ ಬರಲಿ ಅನ್ನೋದಕ್ಕೆ ಮಾಡಿದ್ರು ಅನ್ನೋದು ಬಿಟ್ಟರೆ ನೀವು ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋದನ್ನು ಖಂಡಿತವಾಗ್ಲೂ ಎಲ್ಲೇ ಅಲ್ಲ. ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ಯಾರ್ಯಾರು ಡೌಟ್ ಇತ್ತು ಅಂತ ಹೇಳಿದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಶ್ರೀಕೃಷ್ಣ ದೇವರಾಯ ಪಿಕ್ಚರ್ ನೋಡಿದ್ರೆ ಅದರಲ್ಲಿ ನರಸಿಂಹರಾಜು ಒಂದು ಇದು ಬರುತ್ತೆ, ಬಂಗಾರದ ಮಾವಿನಕಾಯಲ್ಲಿ ಮಾಡಿ, ಅದು ನೋಡಿದ್ರೆ ಎಲ್ರಿಗೂ ಬರುತ್ತೆ. ಸೊ ಈ ಅವಶ್ಯಕತೆ ಇಲ್ಲ, ಶ್ರದ್ಧೆಯಿಂದ ಮಾಡಿ, ಅದು ಬಹಳ ಮುಖ್ಯ. ಈ ಶ್ರಾದ್ದವನ್ನು ಪರ್ಟಿಕ್ಯುಲರ್ಲಿ ಇವರೇ ಮಾಡಬೇಕು ಅಂತಿದೆಯಾ? ಅದರಲ್ಲಿ ಎಷ್ಟು ವಿಧಗಳಿದ್ದಾವೆ? ಹೇಳಿದ್ನಲ್ಲ, ಇವರೇ ಮಾಡಬೇಕು ಅಂತ ಏನಿಲ್ಲ. ಆ್ಯಕ್ಚುಲಾಗಿ ಮಕ್ಕಳು ಯಾರು ಇರ್ತಾರೋ ಅವ್ರು ಮಾಡಬೇಕು ಅಂತ ಹೇಳ್ತಾರೆ. ಹೆಣ್ಮಕ್ಳಿಗೆ ಶ್ರಾದ್ದ ಮಾಡೋದಕ್ಕೆ ಅವಶ್ಯಕತೆ, ಮಾಡಬಾರ್ದು ಅಂತಲ್ಲ, ಮಾಡೋ ಅವಶ್ಯಕತೆ ಇಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಹೆಣ್ಣುಮಕ್ಕಳು ಒಂದು ಸಲ ಮದುವೆ ಆಗಿ ತನ್ನ ಮನೆಯಿಂದ ತನ್ನ ಏನಂತಾರೆ ಗಂಡನ ಮನೆಗೆ ಹೋದ ನಂತರ ಆಕೆಗೆ ಋಣಭಾರ ಹೋಗ್ಬಿಡುತ್ತೆ. ಸಾಮಾನ್ಯವಾಗಿ ಎಲ್ಲರಿಗೂ 3 ಋಣ ಇರುತ್ತೆ: ದೇವಋಣ, ಪಿತೃಋಣ, ಋಷಿ ಋಣ, ಇಷ್ಟಿರುತ್ತೆ. ಆಕೆಗೆ ಪಿತೃಋಣ ಕಳೆದೋಗ್ಬಿಡುತ್ತಲ್ಲಿ. ಸೊ ಅವ್ರಿಗೆ ಮಾಡೋ ಅವಶ್ಯಕತೆ ಇಲ್ಲ, ಯಾರು ಬೇಕಿದ್ರೂ ಮಾಡಬಹುದು. ಎಷ್ಟೊಂದು ಜನಕ್ಕೆ ಮಕ್ಕಳು ಇರೋದಿಲ್ಲ, ಯಾರು ಶ್ರದ್ಧೆ ಇರೋ ನೋಡಪ್ಪ ಇವ್ರು ನನಗೆ ಬೇಕಾದವ್ರು ಖಂಡಿತವಾಗ್ಲೂ ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲ. ನಾನೇ ಹೇಳಿದಲ್ಲ ಯಾಶೆಷ್ಟು ವಿಧ ಅದೆ ಅಂತೇಳಿ. ಮನೆಯಲ್ಲಿ ಮಾಡ್ತಕ್ಕಂಥ ರೆಗ್ಯುಲರಾಗಿ ನಾವು ಮಾಡೋ ಮೃತಾನ್ನ ಶ್ರಾದ್ದ ಅಂತ ಕರಿತೀವಿ. ಇಲ್ಲ ಆಗಲಿಲ್ವಾ ಕೂರ್ಚ ಶ್ರಾದ್ದ ಅಂತ ಮಾಡಿ, ಇಲ್ಲ ಚಟಕ ಶ್ರಾದ್ದ ಅಂತ ಮಾಡಿಸ್ತಾರೆ. ಏನೂ ಆಗಲಿಲ್ವಾ ಹೋಗ್ಬಿಟ್ಟು ಯಾರಿಗೋ ಒಂಚೂರು ದುಡ್ಡು ಕೊಟ್ಟಪ್ಪ, ನೋಡಿ ನಮ್ಮ ಮನೆಯೊಳಗೆ ಹಿಂಗೆ ಆಗ್ತಿಲ್ಲ, ಇಷ್ಟು ದುಡ್ಡಿದೆ ಮನೆಯೊಳಗೆ ಏನೋ ಅಡುಗೆ ಮಾಡಿ ತಿನ್ಕೊಳ್ಳಿ, ಹಿರಣ್ಯ ಶ್ರಾದ್ದ ಅಂತಾರೆ. ಏನೂ ಆಗಲಿಲ್ಲ, ಒಂಚೂರು ಅಕ್ಕಿ ಬೇಳೆ ಅದು ಇದು ತೊಗೊಂಬಂದು ಯಾರಿಗೊಬ್ರು ಕೊಡಿ. ನೀವೇನು ಬ್ರಾಹ್ಮಣರಿಗೆ ಕೊಡಿ ಅಂತ ಹೇಳ್ತೀರ, ದಯವಿಟ್ಟು ಇದನ್ನ ಜಾತಿಗೋಸ್ಕರ ಹೇಳ್ತಿಲ್ಲ, ಬೇರೆ ಏನು ಕಾಂಟ್ರವರ್ಸಿ ಆಗೋದು ಬೇಡ. ಆದರೆ ಕೊಡಿ. ಅದೂ ಆಗಲಿಲ್ವಾ, ಹೇಳಿದ್ನಲ್ಲ, ಒಂದು ಮರ ಇಟ್ಕೊಂಡು ಗಟ್ಟಿಯಾಗಿ ಹತ್ತಿಬಿಡಿ, ನನ್ನ ಕೈಯಲ್ಲಿ ಆಗ್ತಿಲ್ಲ. ಇದಕ್ಕೆ ಸಾಕ್ಷಿ ಎಲ್ಲ ನಾನೇ ಮಾಡಿದ್ದೀನಿ, ಏನು ಸಿಗುತ್ತೋ ಅದನ್ನು ತೊಗೊಂಡು ಮಾಡಿ ಬಿಡಬೇಡಿ ಅಷ್ಟೇ. ಇದನ್ನು ಮಾತ್ರ ಹೇಳ್ಬೋದು. ಈಗ ಸಾಕಷ್ಟು ವಿಚಾರಗಳನ್ನ ನಾವು ಮಾತಾಡಿದ್ವಿ. ಮೇನ್ ಕ್ವೆಶ್ಚನ್ ಈಗ ಎಲ್ರಿಗೂ ಬಂದಿರೋಂಥದ್ದು, ಈ ಪಿತೃಪಕ್ಷ ಅಂದರೆ ಏನು, ಇದರ ಮಹತ್ವ ಏನು? ಪಕ್ಷ ಅಂದರೆ 15 ದಿನ ಆಯಿತಾ. ಪಿತೃಪಕ್ಷ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಭಾದ್ರಪದ ಮಾಸದಲ್ಲಿ ಹುಣ್ಣಿಮೆಯಿಂದ ಹಿಡಿದು ಮಹಾಲಯ ಅಮಾವಾಸ್ಯೆ ಬರೋವರೆಗೂ ಪಿತೃಪಕ್ಷ ಅಂತ ಮಾಡಿದ್ದಾರೆ. ಒಂದು ಲಾಜಿಕಲ್ಲಾಗಿ ನೋಡಬೇಕು ಅಂದರೆ ಹಿಂದಿನ ಕಾಲದಲ್ಲಿ ಈ ಆಷಾಢ ಮುಗಿದ ನಂತರ ಮಳೆ ಗಾಳಿ ಎಲ್ಲ ಮುಗ್ದಿರುತ್ತೆ, ಕೆಲಸದಲ್ಲಿ ತೋಟ ಗದ್ದೆಗಳೆಲ್ಲ ಕೆಲಸದೆಲ್ಲ ಆಗಿರುತ್ತೆ, ಅವಾಗ ದೇವ್ರ ಪೂಜೆ ಎಲ್ಲ ಮಾಡ್ತಾರೆ. ದೇವಋಣ ಮುಗೀತು, ನಂತರ ನಾವು ಪಿತೃಋಣ ತೀರಿಸಬೇಕು ಅಂತ ಪಿತೃಋಣ ಮಾಡ್ರೆ. ನಮ್ಮಲ್ಲಿ ಇದು ಹೆಚ್ಚು, ಬೇಕಾದಷ್ಟು ಕಡೆ ಸುಮಾರು ಕಡೆ ಇವೆಲ್ಲ ಮಾಡೋದಿಲ್ಲ. ನೀವೀಗ ಎಲ್ಲೋ ಕೆಲವು ನಾರ್ತ್ ಇಂಡಿಯಾಲೆಲ್ಲ ಹೋದರೆ ಇಲ್ಲ, ಹಂಗಂತ ಅವ್ರ ಪಿತೃಗಳು ಯಾರು ಸಂತೃಪ್ತರಾಗಲ್ವೇ? ಹೌದು ತಾನೆ? ನಮ್ಮಲ್ಲಿ ಇವಾಗಿರೋದು ಇಲ್ಲಿ ನಮ್ಮ ಸುತ್ತಮುತ್ತಲು ಇರೋ ಜನಕ್ಕೆ ಬೇಕಾಗಿರೋದ್ರಿಂದ ಇದನ್ನು ನಾವು ಹೇಳ್ತೇವೆ. ತುಂಬ ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ಆಫ್ರಿಕಾನಲ್ಲಿ ಯಾವುದೋ ಒಂದು ಜನಾಂಗದಲ್ಲಿ ಅವ್ರು ತೀರೋಗಿರೋರನ್ನ ಅವರು ಹೂಳಕ್ಕೆ ಹೋಗಲ್ಲ, ಸುಡೋಕ್ಕೂ ಹೋಗಲ್ಲ, ಅವ್ರ ದೇಹನ ಹಾಗೆ ಇಟ್ಕೊಂಡಿರ್ತಾರೆ. ಅವರು ಮಮ್ಮೀಸ್ ಆಗಿಬಿಡ್ತಾರೆ. ಅವರು ಒಂದಿನ ತೆಗೆದು ಅವ್ರಿಗೆಲ್ಲ ಊಟ ಎಲ್ಲ ಮಾಡಿಸ್ತಾರೆ. ಯಾಕಿದು ಬಂದಿದ್ದು ನಾನು ಹೇಳ್ತಿರೋದು ಅಂತ ಹೇಳಿದ್ರೆ, ಯಾವತ್ತಾರ ಒಂದು ದಿನ ವರ್ಷದಲ್ಲಿ ನಿಮಗೆ ಇಡೀ ಅವ್ರಿಗೆ ಅಂತ ರೆಡಿಯಾಗಿಟ್ಟಿರಿ. ಕ್ರಿಶ್ಚಿಯನ್ಸಲ್ಲೂ ಇದೆ, ಡೆಡ್ ಮ್ಯಾನ್ಸ್ ಡೇ ಅಂತೆಲ್ಲ ಮಾಡ್ತಾರೆ, ಎಲ್ಲ ಕಡೆಯೂ ಇದೆ ಇದು. ನಮ್ಮಲ್ಲಿ ಪಿತೃಪಕ್ಷ 15 ದಿನದಲ್ಲಿ ನೀವು ಯಾರಿಗೆ ಬೇಕಿದೆ. ಇದ್ರ ಮುಖ್ಯ ಏನಪ್ಪ ಅಂತ ಹೇಳಿದ್ರೆ, ನಾವು ರೆಗ್ಯುಲರಾಗಿ ಮಾಡೋ ಶ್ರಾದ್ದ ಬಿಟ್ಟು ಈ ಪಿತೃಪಕ್ಷದಲ್ಲಿ ನಾವು ನಮಗೆ ಗೊತ್ತಿರೋ ರಿಲೇಟಿವ್ಸಿಗೆ ಯಾರಿಗೆ ಬೇಕಿದ್ರೂ
ತರ್ಪಣ ಕೊಡ್ಬೋದು. ನಾನು ಹೇಳೋದು ತೃಪ್ತಿ ಮಾಡೋದಕ್ಕೋಸ್ಕರ ತರ್ಪಣ ಕೊಡ್ಬೋದು. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆಮೇಲೆ ಈ ಸಂದರ್ಭದಲ್ಲಿ ಶ್ರಾದ್ದಾದಿಗಳನ್ನು ಮಾಡೋದು ತುಂಬ ಒಳ್ಳೆಯದು. ದೇವ ಕಾರ್ಯ ಮುಗೀತು, ಇನ್ನು ಪಿತೃ ಕಾರ್ಯವು ಮುಗಿಯುತ್ತೆ ಅನ್ನೋ ರೀತಿಗೆ ಕೆಲವು ಭಾಗಗಳಲ್ಲಿ, ಭಾರತದ ಕೆಲವು ಭಾಗಗಳಲ್ಲಿ ಇದು ಇರ್ತಕ್ಕಂಥದ್ದು. ಈಗ ಒಂದು ವೇಳೆ ಶ್ರಾದ್ದಗಳನ್ನು ಮಾಡದೇ ಇದ್ದರೆ ಏನಾಗ? ಇದು ತುಂಬ ಒಳ್ಳೆಯ ಪ್ರಶ್ನೆ. ತುಂಬ ಜನ ಕೇಳಿದ್ದಾರೆ. ನಮ್ಮಲ್ಲಿ ನೋಡಿ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕರ್ಮ ಅಕರ್ಮ ಇವೆರಡಕ್ಕೂ ಇರೋ ಒಂದು ಫಲ ಇದ್ದೇ ಇದೆ. ಅಂದರೆ ನೀವು ಇದು ಮಾಡಿದ್ರೆ ಈ ಫಲ ಇದೆ, ಮಾಡದೆ ಹೋದರೂ ಈ ಫಲ ಇದೆ. ಸೊ ನಾನೇನು ಹೇಳ್ತೀನಿ, ಇದ್ರ ಬಗ್ಗೆ ತುಂಬ ವಿವರ ಕೊಡ್ತಾ ಇದ್ದಾರೆ. ಆಯ್ತಪ್ಪ, ನಿಮ್ಮ ಪಿತೃಗಳು ಸ್ವಲ್ಪ ಬೇಜಾರಾಗ್ತಾರೆ, ಅದರಿಂದ ನಿಮಗೆ ಮಕ್ಕಳಾಗಲ್ಲ, ನಿಮ್ಮ ಮನೆಗಳಲ್ಲಿ ಏನೇನೋ ಅಡೆತಡೆಗಳು ಬಂದರೆ ಇದೆಲ್ಲ ಹೇಳಿದ್ರೆ ಅರ್ಥನೇ ಇರಲ್ಲ. ಕೆಲವರು ಯಾಕೆ ಅದೆಲ್ಲ ಏನು ಸುಮ್ಮನೆ ಬಕ್ವಾಸ ಹೇಳ್ತಿದ್ದೀರಾ ಅಂತ ಹೇಳ್ತಾರೆ. ಇಲ್ಲ, ನಾನು ಹೇಳ್ತೀನಿ ಮಾಡಬೇಡಿ. ಒಂದು 10 ವರ್ಷ ಆದಮೇಲೆ ವಾಪಸ್ ಬರ್ತೀರ, ಅಯ್ಯೋ ನಮ್ಮ ಮನೆಯೊಳಗೆ ಏನು ಮಾಡಿದ್ರು ಆಗ್ತಿಲ್ಲ, ಹಂಗೆ ಆಗ್ತಿದೆ ಹಿಂಗೆ ಆಗ್ತಿದೆ ಅಂದರೆ ಹೋದಾಗ ಫಸ್ಟ್ ಯಾವ ಗುರುಗಳ ಹತ್ರ ಹೇಳಿದ್ರು ನೀವು ಪಿತೃಕಾರ್ಯ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಅವಾಗೆಲ್ಲ ಮತ್ತೆ ಮಾಡೋಕ್ಕೆ ಶುರು ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ನಾನೇನು ಹೇಳಿದ್ರು, ಶ್ರಾದ್ದ ಮಾಡೋಕ್ಕೆ ಇಷ್ಟ ಇಲ್ದರೂ ಮಾಡಬೇಡಿ, ಆಮೇಲೆ ಬರ್ತೀರಾ ಮಾಡಿಸ್ಬೇಕು ಅಂತ ಬರ್ತೀರಾ, ಎಲ್ಲೂ ಹೋಗೋದಿಲ್ಲ, ಅದಲ್ಲೇ ಉಳ್ಕೊಳ್ಳುತ್ತೆ. ಬೇಸಿಕಲಿ ಹೆಂಗೆ ಅಂತ ಹೇಳಿದ್ರೆ, ಮನೇಲಿ ಒಬ್ಬರು ವಯಸ್ಸಾಗಿರೋರು ಇದ್ದಾಗ ಅವರು ಊಟ ತಿಂಡಿ ಹಾಕ್ತೆ ಹೋದರೆ ಅವ್ರ ಮನಸ್ಸಿನಲ್ಲಿ ಬೇಜಾರು ಮಾಡ್ಕೊಳ್ತಾರಲ್ಲ, ಅದು ನಮಗೆ ತಪ್ಪದೆ ಖಂಡಿತವಾಗ್ಲೂ ಇರೋದಿಲ್ಲ. ಈ ಶ್ರಾದ್ದ ಮಾಡೋದ್ರಿಂದ ಸತ್ತವರಿಗೆ ಯಾವ ರೀತಿಯಾದಂಥ ಲಾಭ ಸಿಗುತ್ತೆ? ಲಾಭ ಅಲ್ಲಮ್ಮ, ಅವರು ಆನಂದವಾಗೇ ಇರ್ತಾರೆ, ಲಾಭ ಏನಿಲ್ಲ. ಅವ್ರಿಗೆ ಆ ಟೈಮ್ ಊಟ ಹಾಕ್ತೀವಿ ಅಷ್ಟೇ. ಊಟ ಆದಾಗ ಇವಾಗ ನೀವು ಹೊಟ್ಟೆ ತುಂಬ ಊಟ ಹಾಕಿದ್ರೆ ಏನು ಮಾಡ್ತೀರಿ, ಕರ್ಕೊಂಡು ಹೋಗ್ಬಿಟ್ಟ ಸರ್ ತುಂಬ ಥ್ಯಾಂಕ್ಸ್ ಸರ್ ಚೆನ್ನಾಗಿ ಹಾಕಿದ್ರಿ ಅಂತ ನಮ್ಮನ್ನು, ಅದೇ ಅವ್ರ ಆಶೀರ್ವಾದ ನಮ್ಮನ್ನು ಕಾಪಾಡುತ್ತೆ. ಅದು ಅವರಿಗೆ ಏನು ಬೇಕಾಗಿರಲ್ಲ, ಅವರು ಆನಂದವಾಗೇ ಇರ್ತಾರೆ. ಅವರು ಆ ಟೈಮಲ್ಲಿ ಊಟ ಹಸಿವು ಆಗುತ್ತೆ ಒಂಚೂರು. ಆ ಹಸಿವು ಆದಾಗ ಅವ್ರಿಗೊಂದು ಸ್ವಲ್ಪ ಊಟ ಕೊಟ್ಟರೆ ಹಾಕಿದೇನಪ್ಪ ಊಟ, ನಮ್ಮನ್ನು ಮರ್ತಿಲ್ಲ, ಚೆನ್ನಾಗಿರಿ ಅಂತ ಹೇಳ್ತಾರೆ. ಮಹಾಲಯ ಅಮಾವಾಸ್ಯೆ ಅಂದರೆ ಏನು? ನಮ್ಮ ಹಿಂದೂ ಸಂಸ್ಕೃತಿ ಅದಕ್ಕೆ ತುಂಬಾ ಇಂಪಾರ್ಟೆನ್ಸನ್ನು ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಹೇಳಿದ್ನಲ್ಲ, ಕೆಲವರಿಗೆ ಈ ಶ್ರಾದ್ದಾದಿಗಳನ್ನು ಮಾಡೋದಕ್ಕೆ ಆಗೋದಿಲ್ಲ, ವರ್ಷ ಪೂರ್ತಿ ಆಗಿರಲ್ಲ, ಇನ್ನೇನೋ ತೊಂದರೆ ಆಗಿರುತ್ತೆ. ಅಂಥವರು ಒಂದು ದಿನ, ಆ ದಿನ ನಾವು ಅದು ಮಿಸ್ ಆಯಿತು ಇದು ಮಿಸ್ ಆಯಿತು ಏನು ಮಾಡಿದ್ರು ಅವತ್ತೊಂದಿನ ಎಲ್ಲ ಕರೆಕ್ಷನ್ ಮಾಡಿಬಿಡ್ಬೋದು. ಅವತ್ತಿನ ದಿನ ಏನು ಮಾಡೋಕ್ಕೆ ನಾವು ಪಿತೃಗಳಿಗೆ ಏನನ್ನು ಮಾಡಿಕೊಟ್ರು, ಯಾವ ರೀತಿ ನಡೆದ್ರೂ ಅದು ಫಸ್ಟ್ ಕ್ಲಾಸಾಗಿ ನಡೆದೋಗುತ್ತದೆ. ನೀವು ನದಿಗೆ ಹೋಗಿ ಒಂದಿಷ್ಟು ನೀರು ಕೊಡ್ತೀರಾ, ಕೊಡಿ, ಅಥವಾ ಒಂದು ಸ್ವಲ್ಪ ಅನ್ನ ಹಾಕ್ತೀರಾ, ಹಾಕಿ ಒಂದು ಪ್ರಾಣಿಗೆ ತಿನ್ನಿಸ್ತೀರಾ, ಏನು ಮಾಡ್ತೀವಿ, ಏನೇನು ಯಾವ ರೀತಿ ಶ್ರದ್ಧೆಯಿಂದ ಇದು ನನ್ನ ಪಿತೃಗಳಿಗೆ ಸೇರಲಿ ಅಂತ ಹೇಳಿ ಹಾಕ್ತೀವೋ ಎಲ್ಲ ಹೊರಟೋಗುತ್ತೆ. ಕರೆಕ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ಪಿತೃಪಕ್ಷ ಅಂತಕ್ಕಂಥದ್ದು 15 day ಫೆಸ್ಟ್. ಅಲ್ಲಿ ಪಿತೃಲೋಕದಲ್ಲಿ ಮಹಾಲಯ ಅಮಾವಾಸ್ಯೆ ಇಸ್ ಒನ್ ಥಿಂಗ್ ವೇರ್ ಆಲ್ ಗೇಟ್ಸ್ ಆರ್ ಓಪನ್, ಗ್ರ್ಯಾಂಡ್ ಫಿನಾಲೆ. ಅವತ್ತಿನ ದಿನ ನೀವು ಏನು ಮಾಡಿದ್ರು ಇಟ್ ಇಸ್ ಸ್ವೀಕಾರ ಮಾಡ್ಬೋದು. ನಾನು ಹೇಳಿದಾಗ ಅವ್ರಿಗೆ ಮಾತ್ರ ಅಲ್ಲ, ನಿಮ್ಮ ಅಜ್ಜಿ ತಾತ ಅನ್ನೋದಲ್ಲ, ಅವ್ರ ಅಜ್ಜಿ ತಾತ ಇನ್ಯಾರೋ ನಿಮ್ಮ ಕಡೆ ಇದ್ರು ಎಲ್ರಿಗೂ ಸಂತೋಷವಾಗಿ ಕೊಟ್ಬಿಡ್ಬೋದು. ಸೊ ಇಟ್ಸ್ ಎ ಗ್ರ್ಯಾಂಡ್ ಫಿನಾಲೆ. ಸಾಕಷ್ಟು ಇನ್ಫಾರ್ಮೇಷನ್ನ ಹೇಳಿದ್ರಿ ಸರ್. ಸೊ ಕಡೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನಾದರೂ ಹೇಳೋದಿದ್ರೆ ಇದ್ರ ಬಗ್ಗೆ? ಇಷ್ಟೇ, ನಾನು ಹೇಳೋದು ಇಷ್ಟೇನೆ. ಹುಟ್ಟಿದ ಮೇಲೆ 3 ಋಣ ಬಂದೇ ಬರುತ್ತೆ. ದೇವಋಣ, ಋಷಿ ಋಣ, ಪಿತೃಋಣ. ದೇವಋಣನ ದೇವರ ಪೂಜೆಯಲ್ಲಿ ಮಾಡಿ, ಋಷಿ ಋಣನ ನಮ್ಮ ಅಧ್ಯಾಪನ ನಾವೇನು ಓದ್ತೀವಿ ಅದರ ಮೂಲಕ ಮಾಡಿ, ಪಿತೃಋಣನ ಶ್ರಾದ್ದಾದಿ ತರ್ಪಣಾದಿ ಕೆಲಸಗಳಿಂದ ಮಾಡಿ. ಇವು 3 ಕಳ್ಕೊಳ್ಳೋದು ಹೊರತು ನಮ್ಮ ಜೀವನ ಖಂಡಿತವಾಗ್ಲೂ ಸಾರ್ಥಕವಾಗಲ್ಲ. ಮಾಡಿ, ಎಲ್ರಿಗೂ ಒಳ್ಳೆಯದಾಗತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ ನಮ್ಮೆಲ್ರಿಗೂ ತಿಳಿಸ್ಕೊಟ್ಟಿದ್ದಕ್ಕೆ. ಮತ್ತೆ ಸಿಗೋಣ. ನಮಸ್ಕಾರ.